ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜೂನ್ ತಿಂಗಳಿನ ಎನ್ವಿರಾನ್ಮೆಂಟ್ ಪಾರ್ಟ್ 2ನ ನೋಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಟಾಪಿಕ್ ನಮಗೆ ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಅಂತ ಇದೆ. ಓಕೆ, ಸೊ ಈ ತಿಂಗಳಂತಂದರೆ ಈ ಜೂನ್ ತಿಂಗಳಲ್ಲಿ ನಮಗೆ ಸುಮಾರು 130 ಪೇಜಸ್ ಇರುವಂಥ ಮ್ಯಾಗಜಿನ್ ಇದೆ. ಓಕೆ, ಸೊ ಈ ಒಂದು ಮ್ಯಾಗಜಿನ ನೀವು ಪ್ರತಿದಿನ 5 ಪೇಜಸ್ಗಳನ್ನು ಓದ್ತಾ ಹೋದರೆ ಸೊ ಇದು ನಿಮಗೆ 26 ದಿನಗಳಲ್ಲಿ ಮುಗಿಯುತ್ತೆ. ಓಕೆ, ಸೊ ಈ ರೀತಿ ನೀವು ಟಾರ್ಗೆಟ್ನ ಹಾಕ್ಕೊಂಡ್ರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಸೊ ಈ ಒಂದು ಮ್ಯಾಗಜಿನ್ನ ಕವರ್ ಮಾಡ್ಬೋದು. ಸೊ ನೀವು ಡೈಲಿ ಅಂದರೆ 5 ಪೇಜಸ್ನ ಓದಬೇಕು. ಸೊ ಒಂದೇ ದಿನಕ್ಕೆ ನೀವು 10 ಪೇಜು 15 ಪೇಜು ಓದ್ತಾ ಹೋದರೆ ನಿಮಗೆ ಅದು ಬೋರ್ ಆಗುತ್ತೆ. ಜಸ್ಟ್ ನೀವು ಚಿಕ್ಕ ಚಿಕ್ಕ ಟಾರ್ಗೆಟ್ಗಳಾಗಿ ಅದನ್ನು ತೊಗೊಂಡ್ರೆ ಸೊ ನೀವು ಅದನ್ನು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಕವರ್ ಮಾಡ್ಬೋದು. ಬಟ್ ನಾವಿಲ್ಲಿ ಕ್ಲಾಸ್ನಲ್ಲಿ ನಿಮಗೆ ಹೇಳೋದಂತಂದರೆ ಪ್ರತಿ ಸೆಷನಲ್ಲಿ ನಿಮಗೆ 10 ಪೇಜಸ್ಸನ್ನು ಕವರನ್ನು ಮಾಡ್ತೀವಿ. ಸೊ ಈ 10 ಪೇಜಸ್ ನಿಮಗೆ ಕವರ್ ಮಾಡುವಂಥದ್ರಲ್ಲಿ ನಮಗೆ 45 to 50 ಮಿನಿಟ್ಸ್ನ ತೊಗೊಳ್ತೀವಿ. ಓಕೆ, ಸೊ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಅದನ್ನು ನಿಮಗೆ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರೋದ್ರಿಂದ ಅದು ನಿಮಗೆ ಸೊ ಇಷ್ಟು ಟೈಮ್ ತೊಗೊಳುತ್ತೆ. ಸೊ ಈ ಒಂದು ವಿಡಿಯೋನ ನೀವು ಸ್ಲೋ ಅನಿಸ್ತಾ ಇದ್ರೆ ನಿಮಗೆ ಇದನ್ನು ಸ್ಪೀಡ್ ಮೋಡ್ನಲ್ಲಿ ಅಂದರೆ 2x ಸ್ಪೀಡ್ನಲ್ಲಿ ಇಟ್ಕೊಂಡು ಕೂಡ ಕೇಳ್ಬೋದು. ಸೊ ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಆ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್. ಓಕೆ, ಸೊ ಈ ಟಾಪಿಕ್ ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಓಕೆ, ಸೊ ಮಿನಿಸ್ಟ್ರಿ ಆಫ್ ಕೋಲ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಈ ಕೋಲ್ ಗ್ಯಾಸಿಫಿಕೇಶನ್ ಪೈಲಟ್ ಪ್ರಾಜೆಕ್ಟನ್ನು ಸೊ ಎಲ್ಲಿ ಅಂತಂದರೆ ಈ ಜಾರ್ಖಂಡ್ನ ಈ ಜಮ್ತಾರಾ ಅನ್ನುವಂಥ ಜಿಲ್ಲೆಯಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಈ ಹೆಡ್ಡಿಂಗಿಂದ ನಿಮಗೆ ಈಗ ಗೊತ್ತಾಗಿರ್ಬೇಕೇನಂತಂದರೆ ಸೊ ಈ ಜಾರ್ಖಂಡ್ನಲ್ಲೂ ನಮಗೆ ಈ ಕೋಲ್ ರಿಸರ್ವೈರ್ ಅನ್ನುವಂಥದ್ದು ಕಂಡು ಬರುತ್ತೆ ಅಂತ. ಅಂದರೆ ಸೊ ಇಲ್ಲಿಯೂ ಕೂಡ ನಮಗೆ ಕಲ್ಲಿದ್ದಲಿನ ನಿಕ್ಷೇಪಗಳು ಇದೆ ಅಂತ ಗೊತ್ತಾಗತ್ತೆ. ಓಕೆ, ಸೊ ಅಂದರೆ ನಾವು ಜಿಯೋಗ್ರಫಿನಲ್ಲಿ ಓದಬೇಕಿದ್ರೆ ಸೊ ಏನಂತಂದರೆ ಇಲ್ಲಿ ಸೊ ಇಲ್ಲಿ ಇಂಪಾರ್ಟೆಂಟ್ ಮಿನರಲ್ ಏರಿಯಾಗಳನ್ನ ಕೂಡ ಓದ್ತೀವಿ. ಓಕೆ, ಯಾವೆಲ್ಲ ಒಂದು ಪ್ರದೇಶದಲ್ಲಿ ನಮಗೆ ಈ ರೀತಿಯ ಕೋಲ್ಗಳು ಕಂಡು ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯ ಒಂದು ಯುರೇನಿಯಂ ನಿಕ್ಷೇಪಗಳಾಗಿರ್ಬೋದು. ಓಕೆ, ಸೊ ಈ ರೀತಿಯ ನಾವು ಏನು ಮಾಡ್ತೀವಿ ಅಂತಂದರೆ ಮ್ಯಾಪಿಂಗನ್ನು ಕೂಡ ಸ್ಟಡಿ ಮಾಡ್ತೀವಿ. ಸೊ ಅಂಥದ್ರಲ್ಲಿ ನಮಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕೋಲ್ ಅನ್ನುವಂಥದ್ದು ಕೋಲ್ ರಿಸರ್ವೈರ್ ನಮಗೆ ಈ ಜಾರ್ಖಂಡ್ ಪ್ರದೇಶನಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಿದ್ರೆ ಸೊ ಇಲ್ಲಿ ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ. ಓಕೆ, ಸೊ ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಅಂದರೆ ಇದನ್ನು ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಸೊ ಈ ಒಂದು ಡಯಾಗ್ರಾಮನ್ನು ನೀವು ನೋಡ್ಬೋದು. ಜಸ್ಟ್ ಈ ಡಯಾಗ್ರಾಮನ್ನು ನೋಡಿ. ಓಕೆ, ಸೊ ಇಲ್ಲಿ ಏನಂತಂದರೆ ಭೂಮಿಯ ಆಳದಲ್ಲಿ ಅಂಡರ್ ಗ್ರೌಂಡ್ ಅಂತಂದರೆ ಭೂಗತ ಅಂದರೆ ಭೂಮಿಯ ಆಳದಲ್ಲಿ ಭೂಗತ. ಓಕೆ, ಸೊ ಇಲ್ಲಿ ಏನಿರುತ್ತೆ ಅಂದರೆ ಒಂದು ಕೋಲ್ ಸೀಮ್ ಇರುತ್ತೆ. ಅಂದರೆ ಏನಂತಂದರೆ ಇಲ್ಲಿ ಬಂಡೆಗಳ ಮಧ್ಯೆ ಈ ರೀತಿ ಕೋಲ್ ಅನ್ನುವಂಥದ್ದು ಶೇಖರಣೆ ಆಗಿರುತ್ತೆ. ಓಕೆ, ಈ ಕೋಲ್ನಿಂದ ಏನಂತಂದರೆ ಇಲ್ಲಿ ಇದರಿಂದ ನಾವು ಸಿನ್ ಗ್ಯಾಸ್ ಅಂತ ಬರುತ್ತೆ. ಓಕೆ, ಈ ಸಿನ್ ಗ್ಯಾಸನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ರಕ್ರಿಯೆ ಇದು. ಕೋಲ್ನಿಂದ ಸಿನ್ ಗ್ಯಾಸನ್ನ ಹೊರ ತೆಗೆಯುವಂಥ ಪ್ರಕ್ರಿಯೆ ಸಿಂಪಲ್ ಟರ್ಮ್ನಲ್ಲಿ ಹೇಳೋದಾದ್ರೆ. ಓಕೆ, ಹಾಗಿದ್ರೆ ಈ ಸಿನ್ ಗ್ಯಾಸ್ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ? ಈ ಸಿನ್ ಗ್ಯಾಸನ್ನ ಹೊರ ತೆಗಿದ್ವಿ ಆದರೆ ಈ ಸಿನ್ ಗ್ಯಾಸ್ನಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಇದು ಒಂದು ರೀತಿಯ ಮಿಕ್ಸ್ಚರ್ ಇದು. ಓಕೆ, ಸೊ ಇದರಲ್ಲಿ ನಮಗೆ ಮಿಥೇನ್ ಇರುತ್ತೆ ಅಂದರೆ CH4 ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ CO2 ಇರುತ್ತೆ, ಹಾಗೆ ಹೈಡ್ರೋಜನ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಇರುವಂಥ ಒಂದು ಮಿಕ್ಸ್ಚರ್ ನಮಗೆ ಸಿಗತ್ತೆ. ಸೊ ಇದನ್ನು ನಾವು ಸಿನ್ ಗ್ಯಾಸ್ ಅಂತ ಕರಿತೀವಿ. ಸೊ ಇದು ಏನಂತಂದ್ರೆ ಇದು ಒಂದು ರೀತಿಯ ಇನ್ ಸಿತು ಕಂಬಷನ್ ಅಂತ ಕರಿತೀವಿ. ಏನಿದು ಇನ್ ಸಿತು ಕಂಬಷನ್ ಅಂತಂದ್ರೆ ಸೊ ಇಲ್ಲಿ ಏನು ಈ ಕೋಲ್ ಸೀಮ್ ಇದೆ ಅಲ್ವಾ, ಇದನ್ನ ಹೊರ ತೆಗಿಲಿಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮೇಲ್ಗಡೆಯಿಂದ ಸೊ ಇಲ್ಲಿ ಅಂದ್ರೆ ಗಾಳಿಯೊಂದಿಗೆ ಆಕ್ಸಿಜನ್ ಇರುವಂತಹ ಏನು ಗಾಳಿಯನ್ನ ನಾವು ಇಲ್ಲಿ ಒಳಗೆ ಇಂಜೆಕ್ಟ್ ಅನ್ನ ಮಾಡ್ತೀವಿ. ಆಕ್ಸಿಜನ್ ವಿತ್ ವಾಟರ್ ಇದನ್ನ ಇಂಜೆಕ್ಟ್ ಅನ್ನ ಮಾಡ್ತೀವಿ. ಓಕೆ, ಸೊ ಇದರ ಮೂಲಕ ನಾವು ಇಲ್ಲಿ ಏನು ಮಾಡ್ತೀವಿ ಈ ಮಿಕ್ಸ್ಚರ್ ಏನಿದು ಸಿನ್ ಗ್ಯಾಸ್ ಅಂತ ಕರಿತೀವಿ ಅಲ್ವಾ, ಹೈಡ್ರೋಜನ್ ಮಿಥೇನ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹಾಗೆ ಸಣ್ಣ ಸಣ್ಣ ಪ್ರಮಾಣದ ಬೇರೆ ಬೇರೆ ಒಂದು ವಸ್ತು ಕೂಡ ಇದರಲ್ಲಿ ಬರುತ್ತೆ. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ರಕ್ರಿಯೆ ಇದು. ಸೊ ಇದನ್ನ ನಾವು ಏನಂದ್ರೆ ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ಏರನ್ನ ಇದರಲ್ಲಿ ಇಂಜೆಕ್ಟ್ ಅನ್ನ ಮಾಡ್ತೀವಿ. ಎಸ್, ಹಾಗಿದ್ರೆ ಇಲ್ಲಿ ನಮಗೆ ಈ ಕೋಲ್ ಏನು ಇದು ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಇಂದ ಏನೆಲ್ಲ ನಾವು ಏನೆಲ್ಲ ಉತ್ಪನ್ನಗಳು ಬರುತ್ತೆ ಅಂತಂದ್ರೆ ಪ್ರಾಡಕ್ಟ್ಸ್ ಆಫ್ ದ UCB. ಎಸ್, ಸೊ ಇಲ್ಲಿ ಕೋಲ್ ಇರುತ್ತೆ. ಓಕೆ, ಕೋಲ್ನಲ್ಲಿ ನಾವು ಹೈ ಟೆಂಪರೇಚರ್ ಆಕ್ಸಿಜನ್ ಮತ್ತೆ
ಸೊ ವಾಟರನ್ನು ಇಲ್ಲಿ ಏನು ಮಾಡ್ತೀವಿ, ಇಂಜೆಕ್ಟನ್ನು ಮಾಡ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ನಮಗೆ, ಸೊ H2CH4 CO2 ಸಿಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಹಲವಾರು ರೀತಿಯ ಒಂದು ಪ್ರಾಡಕ್ಟ್ಸ್ ಕೂಡ ಸಿಗತ್ತೆ. ಅಂದ್ರೆ ಮೊದಲನೇದಾಗಿ ವಿದ್ಯುತ್ ಶಕ್ತಿಯನ್ನು ಕೂಡ ನಾವು ತಯಾರಣ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ, ಸೊ ಇಲ್ಲಿ ಈ ಮಿಕ್ಸ್ಚರ್ ಆಫ್ ಏನಿದು ಸಿನ್ ಗ್ಯಾಸ್ ಇದೆಲ್ವಾ, ಸೊ ಇದು ಏನಿರುತ್ತೆ ಅಂದ್ರೆ ತುಂಬಾ ಹಾಟ್ ಆಗಿರುತ್ತೆ, ಬಿಸಿಯಾಗಿರುತ್ತೆ. ಓಕೆ, ಸೊ ಈ ಬಿಸಿಯ ಒಂದು ಸಿನ್ ಗ್ಯಾಸ್ ಅನ್ನ ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸ್ಟೀಮ್ ಎಂಜಿನ್ ಬರುತ್ತೆ. ಓಕೆ, ಸ್ಟೀಮ್ ಟರ್ಬೈನ್ಗಳು ಬರುತ್ತೆ. ಸೊ ಅವುಗಳನ್ನ ರನ್ ಮಾಡ್ತೀವಿ. ರನ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ. ಎಸ್, ಸೊ ದಿಸ್ ಇಸ್ ದ ಫಸ್ಟ್ ಅಡ್ವಾಂಟೇಜ್ ಅಥವಾ ಆರ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಕೆಮಿಕಲ್ ಫೀಡ್ ಸ್ಟಾಕ್ ಅಂದ್ರೆ ಏನೆಲ್ಲ ಸಿಗತ್ತೆ ಅಂತಂದ್ರೆ ಇಲ್ಲಿ ಕೆಮಿಕಲ್ ಫೀಡ್ ಅಂದ್ರೆ ಈ ಸಿನ್ ಗ್ಯಾಸ್ ಏನ್ ಬರುತ್ತಲ್ವಾ, ಸೊ ಇದನ್ನ ನಾವು ಕೆಮಿಕಲ್ ಫೀಡ್ ಸ್ಟಾಕ್ ಆಗಿ ಗಳಲ್ಲಿ ಬಳಸ್ತೀವಿ. ಅಂದ್ರೆ ಆಫ್ಟರ್ ಇಟ್ H2 and CO ರೇಷಿಯೋ ಇಸ್ ಸೂಟೇಬ್ಲಿ ಬ್ಯಾಲೆನ್ಸ್. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕೆಮಿಕಲ್ ಫೀಡ್ ಸ್ಟಾಕ್ ಗಳಲ್ಲಿ ಈ ಸಿನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಸೊ ಇದರಿಂದ ನಮ್ಗೆ ಏನು ಸಿಗುತ್ತೆ, ಮತ್ತೆ ಮಿಥನಾಲ್ ಸಿಗುತ್ತೆ, ಅಂದ್ರೆ CH4 ಸಿಗುತ್ತೆ, ಅಂದ್ರೆ ಹೈಡ್ರೋಜನ್ ಆಗಿರ್ಬೋದು, ಅಮೋನಿಯಾ, NH3 ಸಿಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಒಂದು ರಾಸಾಯನಿಕ ವಸ್ತು ಕೂಡ ನಮ್ಗೆ ಸಿಗತ್ತೆ. ಹಾಗೆ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್, ಎಸ್, ಸೊ ನಮಗೆ ಸಿನ್ ಗ್ಯಾಸ್ ನಲ್ಲಿ ಈ ಮಿಕ್ಸರ್ ನಲ್ಲಿ ಕೂಡ ನಮಗೆ ಹೈಡ್ರೋಜನ್ ಅನ್ನುವಂಥದ್ದು ಕಂಡು ಬರುತ್ತೆ, ಅಂದ್ರೆ ಎಷ್ಟು ಕಂಡು ಬರುತ್ತೆ. ಸೊ ಇದಿಷ್ಟು ನಮಗೆ UCG ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಸಿನ್ ಗ್ಯಾಸ್ ಅಂತಂದ್ರೆ ಏನೆಲ್ಲ ಇರುತ್ತೆ ಅನ್ನೋದು ಗೊತ್ತಿರಬೇಕು. H2CH4 CO and CO2 ಇರುತ್ತೆ ಅಂತ. ಎಸ್, ಸೊ ಇಲ್ಲಿ ನೆಕ್ಸ್ಟ್ ಇದರ ಬೆನಿಫಿಟ್ಸ್ ಏನು ಹಾಗಿದ್ರೆ, ಈ ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಮಹತ್ವ ಏನಂತಂದ್ರೆ ಇಲ್ಲಿ ನಮ್ಗೆ ಅನ್ಮಿನರೇಬಲ್ ಕೋಲ್ನ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಇದನ್ನ ನಾವು ಪಡಿಬಹುದು. ಯಾವ ರೀತಿ ಅಂದ್ರೆ ಭೂಮಿಯ ಆಂತರ್ಯದಲ್ಲಿರುವಂತಹ ಅಥವಾ ಅಂತರದ ಏನು ಒಳಗಡೆ ಇರುವಂತಹ ಕೋಲನ್ನು ಕೂಡ ನಾವು ಇಲ್ಲಿ ಏನ್ ಮಾಡಬಹುದು, ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಥವಾ ಹೊರ ತೆಗೆಯುವಂತ ಪ್ರಕ್ರಿಯೆ ಕೂಡ ಇದಾಗಿದೆ. ಹಾಗೆ ರೆಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಏನು ಕನ್ವೆನ್ಷನಲ್ ಮೆಥಡ್ ಬರುತ್ತಲ್ವಾ, ನಾವು ಭೂಮಿಯನ್ನ ಏನು ಮೈನಿಂಗ್ ಅನ್ನ ಮಾಡ್ತೀವಿ. ಓಕೆ, ಸೊ ಮೈನಿಂಗ್ ಅನ್ನ ಮಾಡೋದು ಅಂತದ್ದು ಇದನ್ನ ಕನ್ವೆನ್ಷನಲ್ ಮೆಥಡ್ ಅಂತ ಕರಿತೀವಿ, ಅಥವಾ ಸಾಂಪ್ರದಾಯಿಕ ಒಂದು ವಿಧಾನದ ಮೂಲಕ ನಾವ್ ಏನ್ ಮಾಡ್ತೀವಿ, ಕೋಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದನ್ನ ಬರ್ನ್ ಮಾಡುವ ಮೂಲಕ ನಾವೇನ್ ಮಾಡ್ತೀವಿ, ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಬಟ್ ಇದು ತುಂಬಾ ಏನಂತಂದ್ರೆ ವೆಚ್ಚದಾಯಕವಾಗಿರುವಂತ ಪ್ರಕ್ರಿಯೆ. ಆದ್ರೆ ಸೊ ಇದೇನಿದೆ ಅಲ್ವಾ UCG ಅನ್ನುವಂಥದ್ದು, ಇದು ತುಂಬಾ ಏನಂತಂದ್ರೆ ಕಡಿಮೆ ವೆಚ್ಚ ಇದಕ್ಕೆ ಬೇಕಾಗತ್ತೆ. ಹಾಗೆ ಎನರ್ಜಿ ಡೆನ್ಸಿಟಿಯನ್ನ ನೋಡೋದಾದ್ರೆ, ಸೊ ಏನು ಇಲ್ಲಿ ಮಿಥೇನ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಲ್ವಾ ಈ ಕೋಲ್ನಿಂದ, ಸೊ ಇಲ್ಲಿ ಕೇವಲ ಏನಂತಂದ್ರೆ ಈ ಕನ್ವೆನ್ಷನಲ್ ಮೆಥಡ್ ಏನ್ ಬರುತ್ತಲ್ವಾ, ಮೈನಿಂಗ್ ರೀತಿ ನಾವು ಕೋಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಏನು ಎಲೆಕ್ಟ್ರಿಸಿಟಿಯನ್ನ ಪಡಿತೀವಿ ಅಲ್ವಾ, ಸೊ ಅದಕ್ಕಿಂತ 3% ಕಡಿಮೆ ಎನರ್ಜಿ ನಮಗೆ ಸೊ ಈ ಒಂದು ಮಿಥೇನ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಅಥವಾ ಹೊರ ತೆಗಿಲಿಕ್ಕೆ ನಮಗೆ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಹಾಗೆ ಇತರೆ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ, ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮೇಜರ್ ಆಗಿ ಈ ಕಲ್ಲಿದ್ದಲನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಇದರ ಮೇಲಿನ ಅವಲಂಬನೆಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಓಕೆ, ಸೊ ಈ ರೀತಿಯ ಒಂದು UCG ಇಂದ ನಮ್ಗೆ ಸೊ ಪರಿಸರದ ಮೇಲೆ ಕಡಿಮೆ ಒಂದು ಪರಿಣಾಮ ಉಂಟಾಗತ್ತೆ, ಕನ್ವೆನ್ಷನಲ್ ಅಥವಾ ಸಾಂಪ್ರದಾಯಿಕ ಒಂದು ವಿಧಾನಗಳಿಗೆ ಹೋಲಿಸಿದ್ರೆ ಇಲ್ಲಿ ಕಡಿಮೆ ರೀತಿಯ ಒಂದು ಪರಿಣಾಮ ಉಂಟಾಗತ್ತೆ. ಎಸ್, ಹಾಗಿದ್ರೆ ಈ ಒಂದು ಅಂಡರ್ ಗ್ರೌಂಡ್ ಏನು ಗ್ಯಾಸಿಫಿಕೇಶನ್ಗೆ ಕೋಲ್ ಗ್ಯಾಸಿಫಿಕೇಶನ್ಗೆ ಸಂಬಂಧಿಸಿದಂತೆ ಏನೆಲ್ಲ ಕನ್ಸರ್ನ್ಗಳಿವೆ ಅಥವಾ ಕಾಳಜಿಗಳಿವೆ ಅಂತಂದ್ರೆ, ಸೊ ಏನ್ ಇವಾಗ ಈ ಗ್ಯಾಸಿಫಿಕೇಶನ್ ಮಾಡ್ತೀವಿ ಅಲ್ವಾ, ಕೋಲ್ ಗ್ಯಾಸಿಫಿಕೇಶನ್ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗತ್ತೆ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಇಂಡ್ಯೂಸ್ಡ್ ಸಬ್ಸಿಡೆನ್ಸ್, ಅಂದ್ರೆ ಇದು ಏನಾಗತ್ತೆ ಅಂತಂದ್ರೆ ಇಲ್ಲಿ ಕೆಲವೊಂದು ಭಾಗಗಳಲ್ಲಿ ಏನು ಇಲ್ಲಿ ಏನು ಆಕ್ಸಿಜನ್ ಮತ್ತೆ ವಾಟರ್ ಅನ್ನ ಇಂಜೆಕ್ಟ್ ಮಾಡ್ತೀವಲ್ವಾ, ಸೊ ಇದೇನ್ ಮಾಡುತ್ತೆ ಇಲ್ಲಿ ಈ ಕೋಲ್ ಇರತ್ತೆ, ಇಲ್ಲಿ ಕೋಲ್ ಇಂದ ಏನ್ ಮಾಡುತ್ತೆ ಇಲ್ಲಿ ನಮ್ಗೆ ಸಿನ್ ಗ್ಯಾಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಸ್, ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೋಲ್ ಬೆಡ್ ಏನಿರುತ್ತಲ್ವಾ, ಸೊ ಇಲ್ಲಿ ಕೆಲವೊಂದಿಷ್ಟು ಭಾಗ ಏನಾಗುತ್ತೆ ಅಂದ್ರೆ ಕೋಲ್ ಹಾಗೆ ಉಳಿದ್ಬಿಡತ್ತೆ. ಓಕೆ, ಹಾಗೆ ಈ ಒಂದು ಏರಿಯಾದ ಸುತ್ತಮುತ್ತ ಇರುವಂತ ಶಿಲಾ ಬಂಡೆಗಳು ಕೂಡ ಇರುತ್ತೆ, ಇಲ್ಲಿ ಶಿಲಾಚೂರು ಕೂಡ ಇರುತ್ತೆ. ಸೊ ಇದರ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ. ಹಾಗೆ ಏನು ಈ ಅಂತರ್ಜಲ ಮಟ್ಟದಲ್ಲಿ ಏನಾಗ್ಬೋದು ಅಂತಂದ್ರೆ ಅಂತರ್ಜಲ ನೀರ್ ಇರುತ್ತಲ್ವಾ, ಆ ನೀರು ಕೂಡ ಇಲ್ಲಿ ಮಲಿನವಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಯಾಕಂತಂದ್ರೆ ಇಲ್ಲಿ ಈ ಹೈ ಟೆಂಪರೇಚರ್ ವಾಟರ್ ಏನು ಆಕ್ಸಿಜನ್ ಮತ್ತೆ ವಾಟರ್ ನಾವು ಸಪ್ಲೈ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಇಲ್ಲಿ
ಕೆಲವೊಂದಿಷ್ಟು ಕೆಮಿಕಲ್ಸ್ ಕೂಡ ಇಲ್ಲಿ ರಿಲೀಸ್ ಆಗತ್ತೆ. ಸೊ ಇದು ನಮಗೆ ಈ ಅಂತರ್ಜಲವನ್ನ ಮಾಲಿನ್ಯ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಲ್ಯಾಕ್ ಆಫ್ ಪ್ರೂವನ್ ಟೆಕ್ನಾಲಜಿ ಅಂದ್ರೆ ಏನು ಈ ಕೋಲಿಂದ ನಾವು ಸಿಂಗ್ಯಾಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ಇದನ್ನ ಒಂದು ಹೊರತೆಗೆಯುವಂತ ಪ್ರಕ್ರಿಯೆಯಲ್ಲಿ ಭಾರತದಲ್ಲಿ ಅಷ್ಟೊಂದು ಏನು ಸುಧಾರಿತ ತಂತ್ರಜ್ಞಾನಗಳು ಇಲ್ಲ. ಸೊ ನೆಕ್ಸ್ಟ್ ಟಾಪಿಕ್ ಆಫ್ ಶೋರ್ ವಿಂಡ್ ಎನರ್ಜಿ. ಏನಿದು ಆಫ್ ಶೋರ್ ವಿಂಡ್ ಎನರ್ಜಿ ಅಂತಂದ್ರೆ, ಸೊ ನೀವೆಲ್ಲ ನೋಡಿರ್ತೀರಿ ಏನಂತಂದ್ರೆ ಇಲ್ಲಿ ಬೆಟ್ಟಗಳ ಪ್ರದೇಶದಲ್ಲಿ ನೀವು ನೋಡಿರ್ತೀರಿ ಏನಂತಂದ್ರೆ ಇಲ್ಲಿ ವಿಂಡ್ ಟರ್ಬೈನ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಓಕೆ, ಸೊ ಈ ರೀತಿ ವಿಂಡ್ ಟರ್ಬೈನ್ ಇರುತ್ತೆ. ಸೊ ಅದು ಏನಾಗುತ್ತೆ, ರೊಟೇಟ್ ಆಗುತ್ತೆ. ಸೊ ಇಲ್ಲಿ ಟರ್ಬೈನ್ ಇರುತ್ತೆ. ಸೊ ಅದು ಏನ್ ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಅನ್ನ ಮಾಡುತ್ತೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರುತ್ತೆ, ಇದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುವಂತ ಮಾಹಿತಿ. ಬಟ್ ಇಲ್ಲಿ ಆಫ್ ಶೋರ್ ವಿಂಡ್ ಎನರ್ಜಿ ಅಂತ ಹೇಳಿದ್ದಾರೆ. ಏನಿದು ಆಫ್ ಶೋರ್ ವಿಂಡ್ ಎನರ್ಜಿ ಅಂತಂದ್ರೆ, ಸೊ ಇಲ್ಲಿ ಸಮುದ್ರ ಅಥವಾ ಸಾಗರ ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಸಮುದ್ರದ ಮಧ್ಯದಲ್ಲಿ ಈ ವಿಂಡ್ ಟರ್ಬೈನ್ ಅಥವಾ ಗಾಳಿ ಯಂತ್ರಗಳನ್ನ ಏನ್ ಮಾಡಿರ್ತಾರೆ, ಇಲ್ಲಿ ಇನ್ಸ್ಟಾಲ್ ಅನ್ನ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಸಮುದ್ರದ ಭಾಗದಲ್ಲಿ ಏನ್ ಗಾಳಿ ಬೀಸತ್ತಲ್ವಾ, ಸೊ ಈ ಗಾಳಿಯ ಬಲದಿಂದ ಏನ್ ಮಾಡತ್ತೆ ಅಂತಂದ್ರೆ ಈ ಟರ್ಬೈನ್ ಅನ್ನುವಂಥದ್ದು ರೋಟೇಟ್ ಆಗತ್ತೆ. ಸೊ ಇದರಿಂದ ಏನ್ ಮಾಡ್ತೀವಿ ನಾವು, ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತೀವಿ. ಸೊ ಇದೇ ಏನಂತಂದ್ರೆ ಆಫ್ ಶೋರ್ ವಿಂಡ್ ಎನರ್ಜಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಈ ರೀತಿಯ ಒಂದು ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸೊ ಇಲ್ಲಿ ಒಂದು ಸ್ಕೀಮ್ ಅನ್ನ ತಂದಿದ್ದಾರೆ. ಏನಂತಂದ್ರೆ ಅದರ ಹೆಸರು ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಸ್ಕೀಮ್ ಅಂತ ಹೇಳಿ. ಸೊ ಈ ಒಂದು ಸ್ಕೀಮ್ ಅನ್ನ ಏನಂತಂದ್ರೆ ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಅನ್ನ ಅನುಷ್ಠಾನ ಮಾಡಲಿಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದನ್ನ ಜಾರಿಗೆ ತಂದಿದ್ದಾರೆ. ಎಸ್, ಹಾಗಿದ್ರೆ ಈ ಒಂದು ಸ್ಕೀಮ್ ನ ಏನಂತಂದ್ರೆ ಇಲ್ಲಿ ಮೊದಲನೇದಾಗಿ 1 GW ಆಫ್ ಆಫ್ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್. ಸೊ ಇಲ್ಲಿ ಏನಂತಂದ್ರೆ ಈ ರೀತಿಯ ಟರ್ಬೈನ್ ಗಳನ್ನ ಅಂದ್ರೆ ಇನ್ಸ್ಟಾಲ್ ಮಾಡುವ ಮೂಲಕ 1 GW ಏನು ಇಲ್ಲಿ ಆಫ್ಶೋರ್ ವಿಂಡ್ ಎನರ್ಜಿಯನ್ನ ಒಂದು ಉತ್ಪಾದಿಸುವಂತ ಗುರಿಯನ್ನ ಇದು ಹೊಂದಿದೆ. ಓಕೆ, ಸೊ ಇಲ್ಲಿ ಮೇಜರ್ ಆಗಿ 2 ರಾಜ್ಯಗಳನ್ನ ಸೆಲೆಕ್ಟ್ ಮಾಡಲಾಗಿದೆ ಈ ಒಂದು ಸ್ಕೀಮ್ ಅಡಿಯಲ್ಲಿ, ಗುಜರಾತ್ ಮತ್ತೆ ತಮಿಳುನಾಡಿನಲ್ಲಿ. ಓಕೆ, ಸೊ ಪ್ರತಿ ರಾಜ್ಯದಿಂದ ಎಷ್ಟಂತಂದ್ರೆ 500 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುವಂತ ಗುರಿಯನ್ನ ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಹೊಂದಲಾಗಿದೆ. ಎಸ್, ಸೊ ಹಾಗಿದ್ರೆ ಈ ಒಂದು ಸ್ಕೀಮ್ ನ ಇಂಪಾರ್ಟೆನ್ಸ್ ಏನಂತಂದ್ರೆ ಮೊದಲನೇದಾಗಿ ಹೆಲ್ಪ್ ಇನ್ ರಿಯಲೈಸೇಷನ್ ಆಫ್ ದ ಏಮ್ ಆಫ್. ಸೊ ಇಲ್ಲಿ 2015ರಲ್ಲಿ ಈ ನ್ಯಾಷನಲ್ ಆಫ್ಶೋರ್ ವಿಂಡ್ ಎನರ್ಜಿ ಪಾಲಿಸಿ ಅಥವಾ ನೀತಿಯನ್ನ ಜಾರಿಗೆ ಮಾಡಲಾಗತ್ತೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಏನು ಈ ಕರಾವಳಿ ತೀರ ಬೇಸ್ ಲೈನ್ ಇರುತ್ತಲ್ವಾ, ಅಂದ್ರೆ ಮುಖ್ಯ ಭೂಮಿಕೆಯಿಂದ ಸೊ ಇಲ್ಲಿ ಸಾಗರ ಇರುತ್ತೆ. ಸೊ ಈ ಈ ಬೇಸ್ ಲೈನ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಸೊ ಈ ಬೇಸ್ ಲೈನ್ ಇಂದ ಸಾಗರದ 200 ನಾಟಿಕಲ್ ಮೈಲ್ ವರೆಗೆ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಆಫ್ ಶೋರ್ ವಿಂಡ್ ಪ್ರಾಜೆಕ್ಟ್ಸ್ ಗಳನ್ನ ಸ್ಥಾಪನೆ ಮಾಡುವಂತ ಗುರಿಯನ್ನ ಇದು ಹೊಂದಿರುತ್ತೆ. ಓಕೆ, ಸೊ ಈ ಒಂದು ನೀತಿಯ ಗುರಿಯನ್ನ ನಮ್ಗೆ ಸಾಧಿಸಲಿಕ್ಕೆ ಸೊ ಈ ಒಂದು ಯೋಜನೆ ಅಥವಾ ಈ ಒಂದು ಪ್ರಾಜೆಕ್ಟ್ ನಮ್ಗೆ ಹೆಲ್ಪ್ ಆಗತ್ತೆ. ಹಾಗೆ ಏನು ರೆಡ್ಯೂಸ್ ದಿ ಕಾಸ್ಟ್ ಆಫ್ ಪವರ್. ಸೊ ನಿಮ್ ಕನ್ವೆನ್ಷನಲ್ ಅಂದ್ರೆ ಏನು ಈಗ ಆನ್ ಶೋರ್ ಅಂತ ಬರುತ್ತೆ ಇನ್ನೊಂದು. ಓಕೆ, ಆನ್ ಶೋರ್ ವಿಂಡ್ ಎನರ್ಜಿ ಅಂತ ಬರುತ್ತೆ, ಆನ್ ಶೋರ್. ಓಕೆ, ಸೊ ಈ ಒಂದು ವಿಂಡ್ ಎನರ್ಜಿಗೆ ಹೋಲಿಸಿದ್ರೆ ಈ ಆಫ್ಶೋರ್ ವಿಂಡ್ ಎನರ್ಜಿಯ ಕಾಸ್ಟ್ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಇದರಿಂದ ನಾವು ಕಡಿಮೆ ವೆಚ್ಚವನ್ನ ಸೊ ಈ ಒಂದು ಎನರ್ಜಿ ಪ್ರಾಜೆಕ್ಟ್ಗೆ ನಾವು ವಹಿಸಬಹುದಾಗಿರುತ್ತೆ. ಹಾಗೆ ಸೊ ಇಲ್ಲಿ ಒಂದು ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದೀವಿ, ಏನು ಇನ್ನು 25 ವರ್ಷಗಳಲ್ಲಿ ನಾವು ಕಾರ್ಬನ್ ಎಮಿಷನ್ ಅನ್ನುವಂಥದ್ದು, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನುವಂಥದ್ದನ್ನ ಕಡಿಮೆ ಮಾಡುವಂತ ಗುರಿಯನ್ನು ಕೂಡ ಹಾಕೊಂಡಿದೀವಿ. ಸುಮಾರು 2.98 ಮಿಲಿಯನ್ ಟನ್ ಅಷ್ಟು CO2ನ ಕಡಿಮೆ ಮಾಡುವಂತ ಗುರಿಯನ್ನ. ಓಕೆ, ಸೊ ಈ ಒಂದು ಗುರಿಯನ್ನ ಸಾಧಿಸಲಿಕ್ಕೆ ನಮ್ಗೆ ಸೊ ಇದು ಹೆಲ್ಪ್ ಆಗತ್ತೆ. ಸೊ ಇಲ್ಲಿ ನಮ್ಗೆ ಈ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂತ ಮೇಲೆ ನೋಡಿದ್ವಿ. ಈ ಒಂದು ಸ್ಕೀಮ್ ನ ಒಂದು ಉದ್ದೇಶ ಏನಂತಂದ್ರೆ ಇದು ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಇದೆ ಅಲ್ವಾ, ಆ ರೀತಿಯ ಒಂದು ಪ್ರಾಜೆಕ್ಟ್ ಗಳಿಗೆ ಏನ್ ಮಾಡತ್ತೆ ಅಂತಂದ್ರೆ ಇದು ಬೆಂಬಲವನ್ನ ನೀಡುತ್ತೆ. Yes, so it is scheme is available only for infrastructure projects. So ಇದು ಇಂಪಾರ್ಟೆಂಟ್ ನಮಗೆ ಬಿಲ್ಡಿಂಗ್ ಪರ್ಫೆಕ್ಟ್ ಓನ್ಲಿ ಈ ರೀತಿನೂ ಕೂಡ ಕೇಳ್ತಾರೆ. ಓಕೆ, ಓನ್ಲಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತಾನೆ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ವೇರ್ ಪ್ರೈವೇಟ್ ಸೆಕ್ಟರ್ ಸ್ಪಾನ್ಸರ್ಸ್ ಆರ್ ಸೆಲೆಕ್ಟೆಡ್ ಥ್ರೂ ದ ಪ್ರೊಸೆಸ್ ಆಫ್ ಕಾಂಪಿಟೇಟಿವ್ ಬಿಡ್ಡಿಂಗ್. ಸೊ ಇಲ್ಲಿ ಏನ್ ಮಾಡ್ತಾರೆ, ವಿಂಡ್ ಎನರ್ಜಿ ಪ್ಲಾಂಟ್ಗಳನ್ನ ಇನ್ಸ್ಟಾಲ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಪ್ರೈವೇಟ್ ಸೆಕ್ಟರ್ಗಳು ಕೂಡ ಕೊಡ್ತಾರೆ. ಓಕೆ, ಸೊ ಅವರನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸ್ಪರ್ಧಾತ್ಮಕ ಒಂದು ಬಿಡ್ಡಿಂಗ್ ಮೂಲಕ ಅಥವಾ ಹರಾಜು ಪ್ರಕ್ರಿಯೆ ಮೂಲಕ ಸೊ ಅವರನ್ನ
ಆಯ್ಕೆಯನ್ನು ಮಾಡಲಾಗತ್ತೆ. ಸೊ ಅಂದ್ರೆ ಇದರ ಅರ್ಥ ಗೊತ್ತಿರಬೇಕು ನಿಮ್ಗೆ. ಸೊ ಈ ಒಂದು ಏನು ಈ ಪ್ರಾಜೆಕ್ಟ್ ನ ಒಂದು ಇಂಪ್ಲಿಮೆಂಟೇಷನ್ ಅಲ್ಲಿ ನಿಮ್ಗೆ ಪ್ರೈವೇಟ್ ಪಾರ್ಟಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಎಸ್. ಸೊ ನೆಕ್ಸ್ಟ್ ಇಯರ್ ಆಫ್ ಶೋರ್ ವಿಂಡ್ ಎನರ್ಜಿ ಅಂತಂದ್ರೆ ನಿಮ್ಗೆ ಮೇಲೆ ಕೂಡ ಡೆಫಿನೇಷನ್ ಹೇಳಿದೀನಿ. ಸಮುದ್ರದ ಗಾಳಿಯ ಬಲದಿಂದ ಏನ್ ಮಾಡ್ತೀವಿ ಇಲ್ಲಿ ನಾವು ವಿಂಡ್ ಟರ್ಬೈನ್ಗಳನ್ನ ನಾವು ಇಲ್ಲಿ ಏನ್ ಮಾಡ್ತೀವಿ ಇಲ್ಲಿ ರನ್ ಮಾಡೋದ್ರ ಮೂಲಕ ಇಲ್ಲಿ ವಿದ್ಯುತ್ ಶಕ್ತಿಯನ್ನ ನಾವು ಕೂಡ ಏನ್ ಮಾಡ್ತೀವಿ ಇಲ್ಲಿ ಉತ್ಪಾದನೆಯನ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ರೀತಿ ಏನಂತಂದ್ರೆ ಜಾಗತಿಕವಾಗಿ ಏನಂತಂದ್ರೆ ಇಲ್ಲಿ ಚೀನಾ ಆಗಿರ್ಬೋದು, UK ಆಗಿರ್ಬೋದು, ಜರ್ಮನಿ, ಡೆನ್ಮಾರ್ಕ್ ನಂತ ದೇಶ ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಆಫ್ಶೋರ್ ವಿಂಡ್ ಎನರ್ಜಿಯ ಪ್ರಾಜೆಕ್ಟ್ಸ್ ಕೂಡ ಇಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಇದೆ. ಇನ್ನು ಈ ಆಫ್ಶೋರ್ ವಿಂಡ್ ಎನರ್ಜಿಯ ಒಂದು ಇದಕ್ಕೆ ಸಂಬಂಧಿಸಿದಂತೆ ಭಾರತದ ಸಾಮರ್ಥ್ಯವನ್ನ ನೋಡೋದಾದ್ರೆ, ಓಕೆ, ಸೊ ಭಾರತ ಅನ್ನುವಂಥದ್ದು ಸುಮಾರು 7600 ಕಿಲೋಮೀಟರ್ ಏನಿದೆ ಅಂದ್ರೆ ಕರಾವಳಿ ತೀರವನ್ನ ಹೊಂದಿದೆ. ಕರಾವಳಿ ತೀರ, ಓಕೆ. ಸೊ ಅಂದಾಗ ಸೊ ನಮ್ಗೆ ಇದು ಏನಾಗತ್ತೆ, ಈಸಿಯಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಆ, ಕರಾವಳಿ ತೀರದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ನಾವು ಈ ವಿಂಡ್ ಎನರ್ಜಿ ಅಥವಾ ಈ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸ್ಥಾಪನೆಯನ್ನ ಮಾಡ್ಬೋದು. ಎಸ್. ಸೊ ಇಲ್ಲಿ ನಾವು ಮೇಜರ್ ಆಗಿ ತಿಳ್ಕೊಂಡಿರ್ಬೇಕಾಗಿರುವಂತದ್ದು ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ಹಾಗೆ ಆನ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ನಡುವಿನ ಡಿಫ್ರೆನ್ಸ್ ಏನು ಅಂತ ಹೇಳಿ. ಓಕೆ, ಸೊ ಫಸ್ಟ್ ಒನ್ ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ನಾವು ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತಂದ್ರೆ ಸಮುದ್ರದ ಮಧ್ಯಭಾಗದಲ್ಲಿ. ಓಕೆ, ಅಂದ್ರೆ ಈ ಸಮುದ್ರದ ಮಧ್ಯಭಾಗದಲ್ಲಿ ಏನ್ ಗಾಳಿ ಬೀಸತ್ತಲ್ವಾ, ಆ ಗಾಳಿಯ ಬಲದಿಂದ ನಾವ್ ಏನ್ ಮಾಡ್ತೀವಿ ಇಲ್ಲಿ ಎನರ್ಜಿಯನ್ನ ಅಥವಾ ಈ ವಿಂಡ್ ಟರ್ಬೈನ್ಗಳನ್ನ ರನ್ ಮಾಡ್ತೀವಿ. ಆದ್ರೆ ಈ ಆನ್ಶೋರ್ ವಿಂಡ್ ಎನರ್ಜಿ ಅಂತ ಬಂದಾಗ ಇಲ್ಲಿ ವಿಂಡ್ ಟರ್ಬೈನ್ಗಳನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀವಿ, ಭೂಮಿಯ ಮೇಲೆ, ಲ್ಯಾಂಡ್ ಮೇಲೆ ಏನ್ ಮಾಡ್ತೀವಿ ಅದನ್ನ ಇನ್ಸ್ಟಾಲ್ ಮಾಡುವ ಮೂಲಕ ಇಲ್ಲಿ ಎನರ್ಜಿಯನ್ನ ಉತ್ಪಾದನೆಯನ್ನ ಮಾಡ್ತೀವಿ. ಸೊ ಇದರ ಬೆನಿಫಿಟ್ಸ್ ಏನಂತಂದ್ರೆ ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ನ ಬೆನಿಫಿಟ್ ಅನ್ನ ನೋಡೋಣ. ಇನ್ನೊಂದು ಕಡೆ ಇಲ್ಲಿ ಆನ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ಬೆನಿಫಿಟ್ಸ್ ಅನ್ನ ನೋಡೋಣ. ಸೊ ಇಲ್ಲಿ ಆಫ್ ಶೋರ್ ವಿಂಡ್ ಆನ್ ಶೋರ್ ವಿಂಡ್ ಎನರ್ಜಿಗೆ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ನಮಗೆ ಆಫ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ನಲ್ಲಿ ನಮಗೆ 1 ಮೆಗಾವಾಟ್ ಹೆಚ್ಚಿನ ಒಂದು ಏನು ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಜನರೇಟ್ ಆಗತ್ತೆ. ಓಕೆ, ಯಾಕಂದ್ರೆ ಇಲ್ಲಿ ನಾವು ಲಾರ್ಜರ್ ಟರ್ಬೈನ್ ಇನ್ಸ್ಟಾಲ್ ಮಾಡಿರ್ತೀವಿ. ಹಾಗೆ ಇಲ್ಲಿ ಇದು ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಯಾಕಂತಂದ್ರೆ ಇದು ಚೀಪರ್ ಕಂಪೇರ್ ಟು ದ ಆಫ್ ಶೋರ್ ವಿತ್ ದ ಲೋವರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್. ಸೊ ಇದು ಭೂಮಿಯ ಮೇಲೆ ಇರೋದ್ರಿಂದ ಸೊ ಇದನ್ನ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಓಕೆ, ಸೊ ಹೀಗಾಗಿ ಇದರ ನಿರ್ವಹಣಾ ವೆಚ್ಚ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಇದರ ದಕ್ಷತೆಯನ್ನ ನೋಡೋದಾದ್ರೆ, ಸೊ ಈ ಸಮುದ್ರ ಮಾರ್ಗ ಅಥವಾ ಈ ಸಮುದ್ರದ ಮಧ್ಯದಲ್ಲಿ ನಮಗೆ ಗಾಳಿ ಅನ್ನುವಂಥದ್ದು ಸೊ ವಿಪರೀತವಾಗಿ ಬೀಸತ್ತೆ. ಸೊ ಹೀಗಾಗಿ ಇಂಧನ ದಕ್ಷತೆ ಅಥವಾ ದಕ್ಷತೆ ಅನ್ನುವಂಥದ್ದು ನಮಗೆ ಜಾಸ್ತಿ ಇರುತ್ತೆ ಕಂಪೇರ್ ಟು ಈ ಆನ್ ಶೋರ್ ವಿಂಡ್ ಎನರ್ಜಿಗೆ ಹೋಲಿಸಿದ್ರೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬೂಸ್ಟರ್ ಲೋಕಲ್ ಎನಾಮಿ ಡ್ಯೂ ಟು ದ ಲ್ಯಾಂಡ್ ಯುಟಿಲೈಸೇಷನ್. ಸೊ ಇಲ್ಲಿ ಸಮುದ್ರದಲ್ಲಿ ಇನ್ಸ್ಟಾಲ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಭೂಮಿಯ ಒತ್ತುವರಿ ಅಥವಾ ಎನ್ಕ್ರೋಚ್ಮೆಂಟ್ ಅನ್ನುವಂಥದ್ದು ಕಂಡು ಬರುವುದಿಲ್ಲ. ಬಟ್ ಇಲ್ಲಿ ಈ ರೀತಿಯ ಆನ್ ಶೋರ್ ಅಂತಂದ್ರೆ ಲ್ಯಾಂಡ್ ಮೇಲೆ ನಾವು ಇದನ್ನ ಇನ್ಸ್ಟಾಲ್ ಅನ್ನ ಮಾಡ್ತೀವಿ. ಸೊ ಇದಕ್ಕೆ ನಮಗೆ ಹಲವಾರು ಏನು ಪ್ರದೇಶ ಬೇಕಾಗತ್ತೆ. ಸೊ ಹೀಗಾಗಿ ಇಲ್ಲಿ ನಮ್ಗೆ ಏನಾಗತ್ತೆ, ಇದು ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗತ್ತೆ. ಲೆಸ್ ಇಂಟ್ರೂಸಿವ್. ಸೊ ಫೀವರ್ ಏನು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಎಸ್. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯ ಒಂದು ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಈ ಲ್ಯಾಂಡ್ ಏನು ಫಾರೆಸ್ಟ್ ನ ನಾವು ಕೆಲವೊಂದು ಬಾರಿ ಏನು ಮಾಡಬೇಕಾಗತ್ತೆ, ಇಲ್ಲಿ ನಾಶವನ್ನ ಮಾಡಿ ಸೊ ಈ ರೀತಿಯ ಒಂದು ವಿಂಡ್ ಟರ್ಬೈನ್ಗಳನ್ನ ಅಲ್ಲಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಓಕೆ, ಆದ್ರೆ ಇಲ್ಲಿ ಯಾವುದೇ ರೀತಿ ಆ ರೀತಿಯ ಒಂದು ಸಮಸ್ಯೆ ಕಂಡು ಬರೋದಿಲ್ಲ. ಸೊ ಈ ರೀತಿ ಎಲ್ಲಿ ಕಂಡು ಬರುತ್ತೆ, ಇದು ಆನ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ನಲ್ಲಿ ಕಂಡು ಬರುತ್ತೆ. ಸೊ ಇದಿಷ್ಟು ನಮಗೆ ಇದರ ನಡುವಿನ ಡಿಫ್ರೆನ್ಸ್ ಇದು. ಎಸ್. ಸೊ ಇದರ ಒಂದು ಅನಾನುಕೂಲಗಳನ್ನ ನೋಡೋದಾದ್ರೆ, ಸೊ ಫಸ್ಟ್ ಒನ್ ಏನಾಗುತ್ತೆ ಇಲ್ಲಿ, ಸೊ ಇದು ತುಂಬಾ ಟೈಮ್ ಟೈಪಿಂಗ್ ಆಗತ್ತೆ. ಯಾಕಂತಂದ್ರೆ ಇಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡುವಂಥದ್ದು ಸಮುದ್ರದ ಒಂದು ಮಧ್ಯದಲ್ಲಿ ಇದು ತುಂಬಾ ಏನಂತಂದ್ರೆ ಕಷ್ಟದಾಯಕ ಕೆಲಸ ಆಗಿರೋದ್ರಿಂದ, ಹಾಗೆ ಇದು ತುಂಬಾ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಹೈ ಆಗಿರುತ್ತೆ. ಅಂದ್ರೆ ನಿರ್ವಹಣಾ ವೆಚ್ಚ ಕೂಡ ಹೈ ಇರುತ್ತೆ. ಎಸ್. ಹಾಗೆ ಇನ್ನು ಈ ಆನ್ ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನು ನೋಡೋದಾದ್ರೆ, ಸೊ ಇಲ್ಲಿ ಏನಾಗುತ್ತೆ, ಈ ಆಫ್ಶೋರ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಹೋಲಿಸಿದ್ರೆ ಇಲ್ಲಿ ಗಾಳಿಯ ಒಂದು ನಿರಂತರತೆ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಹಾಗೆ ಸೊ ಇಲ್ಲಿ ಒಂದು ಶಬ್ದ ಮಾಲಿನ್ಯವಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಇದಕ್ಕೆ ತುಂಬಾ ಒಂದು ಭೂಮಿಯ ಲಭ್ಯತೆ ಕೂಡ ಬೇಕಾಗತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಇದೆ. ಸೊ ಇದು ನಮಗೆ ಪ್ರೀನ್ ಪರ್ಸ್ಪೆಕ್ಟಿವ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಎಸ್. ಸೊ ನೀವು ರಾಮ್ಸಾರ್ ಸೈಟ್ ಅಥವಾ ರಾಮ್ಸಾರ್ ತಾಣಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ 2 ಪ್ರದೇಶಗಳನ್ನ ರಾಮ್ಸಾರ್ ತಾಣಗಳಾಗಿ ಘೋಷಣೆಯನ್ನ ಮಾಡುವ ಮೂಲಕ ಭಾರತದ ಒಟ್ಟಾರೆ ರಾಮ್ಸಾರ್ ತಾಣಗಳು ಇವಾಗ ಎಷ್ಟಾಗಿದೆ? 82 ಇನ್ ನಂಬರ್. ಸೊ 82 ಭಾರತದಲ್ಲಿ ಏನಿದೆ ಅಂತಂದ್ರೆ ರಾಮ್ಸಾರ್ ತಾಣಗಳಿವೆ. ಹಾಗಿದ್ರೆ ಇತ್ತೀಚೆಗೆ ಸೇರ್ಪಡೆಗೊಂಡಿರುವಂತ ಆ 2, ಓಕೆ, ಸೊ 80+2 ಆಗಿದೆ ಇವಾಗ. ಓಕೆ, ಹಾಗಿದ್ರೆ ಈ 2 ರಾಮ್ಸಾರ್ ತಾಣಗಳು ಯಾವುವು? ಯಾವ ಒಂದು ಪ್ರದೇಶಕ್ಕೆ ಇವು ಬಿಲಾಂಗ್ ಆಗಿದೆ ಅಂತಂದ್ರೆ ಇಲ್ಲಿ ನಾಗಿ ಹಾಗೆ ನಕ್ತಿ ಬರ್ಡ್ ಸ್ಯಾಂಕ್ಚುರಿ ಅನ್ನುವಂಥದ್ದು. ಸೊ ಇವು ಬಿಹಾರ್ನಲ್ಲಿ ಕಂಡು ಬರುತ್ತೆ. ಸೊ ಇವುಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಮ್ಸಾರ್ ತಾಣಗಳಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇವೆರಡೂ ಕೂಡ ಏನಂತಂದ್ರೆ ಮ್ಯಾನ್ ಮೇಡ್ ರಿಸರ್ವಾಯರ್ಗಳಾಗಿರುತ್ತೆ. ಅಂದ್ರೆ ಸೊ ಮಾನವ ನಿರ್ಮಿತ ಏನು ಜಲಾಶಯಗಳಿದೆ ಅಲ್ವಾ, ಅಂದ್ರೆ ಸೊ ಈ ಬಿಹಾರ್ನಲ್ಲಿ ನಾಗಿ ಡ್ಯಾಮ್ ಹಾಗೆ ನಕ್ತಿ ಡ್ಯಾಮ್ ಅಂತ ಬರುತ್ತೆ. ಇದಕ್ಕೆ ಹೊಂದಿಕೊಂಡಂತೆ ಸೊ ಇವೆರಡು ಏನಿದೆ ಅಂತಂದ್ರೆ ಪಕ್ಷಿಧಾಮಗಳಿವೆ. ಬರ್ಡ್ ಸ್ಯಾಂಕ್ಚುರಿ ಅಂತಂದ್ರೆ ಪಕ್ಷಿಧಾಮಗಳು. ಸೊ ನೆಕ್ಸ್ಟ್ ಏನಂತಂದ್ರೆ ಇದನ್ನ ರೆಕಾಗ್ನೈಸ್ಡ್ ಆಸ್ ಅನ್ ಇಂಪಾರ್ಟೆಂಟ್ ವರ್ಲ್ಡ್ ನ್ಯಾಷನಲ್ ಬಯೋಡೈವರ್ಸಿಟಿ ಏರಿಯಾ ಅಂತ ಹೇಳಿ ಏನ್ ಮಾಡಿದ್ದಾರೆ, ಇದಕ್ಕೆ ಮಾನ್ಯತೆಯನ್ನ ನೀಡಿದ್ದಾರೆ. ಓಕೆ, ಹಾಗಿದ್ರೆ ಈ ರೀತಿಯ ಒಂದು ರೆಕಾಗ್ನೈಸೇಷನ್ ಯಾರು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು ಪ್ರದೇಶವನ್ನ ಇಂಪಾರ್ಟೆಂಟ್ ಬರ್ಡ್ ಲ್ಯಾಂಡ್ ಬಯೋಡೈವರ್ಸಿಟಿ ಏರಿಯಾ ಅಂತ ಹೇಳಿ ರೆಕಾಗ್ನೈಸ್ ಮಾಡಿದ್ದಾರೆ. ಎಸ್. ಸೊ ಇಲ್ಲಿ ರಾಮ್ಸಾರ್ ಸಮಾವೇಶ, ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಏನು ಸಮಾವೇಶ ಅಂತಂದ್ರೆ ಇದು ಒಂದು ಅಂತರ್ ಸರ್ಕಾರಿ ಅಥವಾ ಇಂಟರ್ ಗವರ್ಮೆಂಟಲ್ ಒಂದು ಒಪ್ಪಂದವಾಗಿದೆ. ಓಕೆ, ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ವೆಟ್ಲ್ಯಾಂಡ್ಸ್ ಅಂತ ಬರುತ್ತೆ, ಅಂದ್ರೆ ಜೌಗು ತಾಣಗಳು, ಜೌಗು ತಾಣ, ಜೀವುಗಳ ರಕ್ಷಣೆಗಾಗಿ ಇರುವಂತಹ ಒಂದು ಏನಿದು ಒಪ್ಪಂದವಾಗಿದೆ. ಸೊ ಇದನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತಂದ್ರೆ 1971ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಬಟ್ ಅದು ಜಾರಿಯಾಗಿರುವಂತದ್ದು ಯಾವ ವರ್ಷದಲ್ಲಿ ಅಂದ್ರೆ 1975 ಅಲ್ಲಿ. ಸೊ ಇಂಡಿಯಾ ಕೂಡ ಇದಕ್ಕೆ ನಂಬರ್ ಆಗಿದೆ ಇನ್ 1982. ಓಕೆ, ಸೊ ಇಲ್ಲಿ ಏನಂತಂದ್ರೆ ನಮಗೆ ಪ್ರಿಲಿಮ್ ಪರ್ಸ್ಪೆಕ್ಟಿವ್ ನಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ರಾಮ್ಸಾರ್ ಸೈಟ್ ಇನ್ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಸೊ ಅದರ ನಂತರ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ನಮ್ಗೆ. ಓಕೆ, ಸೊ ಯಾರು ಏನಂತಂದ್ರೆ ಈ ನೆಕ್ಸ್ಟ್ ವೀಕ್ಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಕೂಡ ಏನಂತಂದ್ರೆ ಏನು ಈ ವಿಷನ್ ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತ ಮ್ಯಾಗ್ಜಿನ್ ಮೇಲೆ ಕೂಡ ನಾವು ಕ್ವಶನ್ ಕೂಡ ಕೇಳ್ಬೋದು. ರೈಟ್. ಸೊ ಹೀಗಾಗಿ ಈ ಮ್ಯಾಗ್ಜಿನ್ ಕೂಡ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಎಸ್. ಸೊ ಇಲ್ಲಿ ರಾಮ್ಸಾರ್ ಲಿಸ್ಟ್. ಓಕೆ, ಸೊ ಇಲ್ಲಿ ಏನ್ ಮಾಡ್ಲಾಗತ್ತಂದ್ರೆ ಈ ಒಂದು ಪಟ್ಟಿಯಲ್ಲಿ ಸೇರ್ಬೇಕಂತಂದ್ರೆ 9 ಕ್ರೈಟೇರಿಯಾನ ಕೊಟ್ಟಿರುತ್ತೆ. ಲೀಸ್ಟ್ ಒನ್ ಆಫ್ ದ ಕ್ರೈಟೇರಿಯಾನ ಮೀಟ್ ಮಾಡುವಂತಿದ್ರೆ ಆ ಪ್ರದೇಶವನ್ನ ಏನ್ ಮಾಡ್ತಾರೆ ಇಲ್ಲಿ ರಾಮ್ಸಾರ್ ತಾಣವಾಗಿ ಏನ್ ಮಾಡ್ತಾರೆ ಇಲ್ಲಿ ಘೋಷಣೆಯನ್ನ ಮಾಡ್ತಾರೆ. ಏನಂತಂದ್ರೆ ಸೊ ಆ ಒಂದು ಪ್ರದೇಶ ಓಕೆ ಅಥವಾ ವೆಟ್ಲ್ಯಾಂಡ್ ಅನ್ನುವಂಥದ್ದು ಸೊ ಇಲ್ಲಿ ವಲ್ನರೇಬಲ್, ಡೇಂಜರ್ ಅಂದ್ರೆ ತುಂಬಾ ಅಳಿವಿನಂಚಿನಲ್ಲಿರುವ, ಅಪಾಯದಲ್ಲಿರುವ ಅಥವಾ ತೀವ್ರ ಅಳಿವಿನಂಚಿನಲ್ಲಿರುವ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಓಕೆ ಸಂತತಿಗಳಿಗೆ ಅಥವಾ ಸ್ಪೀಸೀಸ್ಗಳಿಗೆ ಅಥವಾ ಥ್ರೆಟನ್ಡ್ ಎಕಾಲಜಿಕಲ್ ಕಮ್ಯುನಿಟೀಸ್ ಇದ್ರೆ ಸೊ ಅಂತಹ ಪ್ರದೇಶಗಳನ್ನ ನಾವು ಏನಂತ ಇಲ್ಲಿ ಗುರುತಿಸಬಹುದು ಅಂತಂದ್ರೆ ಅಥವಾ ಈ ರಾಮ್ಸಾರ್ ಪಟ್ಟಿಗೆ ಅವುಗಳನ್ನ ಸೇರಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮಾಂಟ್ರಿಯಕ್ಸ್ ರೆಕಾರ್ಡ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ರಾಮ್ಸಾರ್ ಲಿಸ್ಟ್ ಏನ್ ಬರುತ್ತಲ್ವಾ, ಸೊ ಅದೇ ರೀತಿ ಇಲ್ಲಿ ಕೂಡ ಈ ಮಾಂಟ್ರಿಯಕ್ಸ್ ರೆಕಾರ್ಡ್ ಬರುತ್ತೆ. ಏನಂತಂದ್ರೆ ಇವಾಗ ಆಲ್ರೆಡಿ ಏನಂತಂದ್ರೆ ಈ ರಾಮ್ಸಾರ್ ಲಿಸ್ಟ್ ನಲ್ಲಿರುವಂತಹ ಪ್ರದೇಶಗಳು ಕೆಲವೊಂದಿಷ್ಟು ಕಾರಣಗಳಿಗಾಗಿ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿಯ ಕಾರ್ಯಗಳಿಗಾಗಿ ಅಥವಾ ಏನು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಗಳಿಂದಾಗಿ ಅಥವಾ ಅದರಿಂದ ಏನಾದ್ರೂ ಏನು ಪೊಲ್ಯೂಷನ್ಗಳಾಗಿದ್ರೆ ಅಥವಾ ಮಾನವನ ಒಂದು ಹಸ್ತಕ್ಷೇಪದಿಂದ ಆ ಒಂದು ಪ್ರದೇಶ ಅನ್ನುವಂಥದ್ದು ಹಾನಿಗೆ ಒಳಗಾಗ್ತಾ ಇದ್ರೆ ಅಂತಹ ಒಂದು ಪ್ರದೇಶವನ್ನ ಸೊ ಇಲ್ಲಿ ಮಾಂಟ್ರಿಯಕ್ಸ್ ರೆಕಾರ್ಡ್ಗೆ ಸೇರಿಸ್ತಾರೆ. ಓಕೆ, ಅಂದ್ರೆ ಸೊ ಅದು ಆಲ್ರೆಡಿ ಏನಿರುತ್ತೆ ಈ ಒಂದು ರಾಮ್ಸಾರ್ ಸೈಟ್ ಲಿಸ್ಟ್ ನಲ್ಲಿ ಇರುತ್ತೆ. ಅದು ಏನಂತಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಅಪಾಯದ ಅಂಚಿನಲ್ಲಿ ಇರುತ್ತೆ. ಅಂತಹ ಪ್ರದೇಶಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮಾಂಟ್ರಿಯಕ್ಸ್ ರೆಕಾರ್ಡ್ ನಲ್ಲಿ ಸೇರಿಸ್ತಾರೆ. ಅಂತಹ ಒಂದು ಪ್ರದೇಶಗಳಲ್ಲಿ ಭಾರತದ ಕಡೆಯಿಂದ 2 ಸ್ಥಾನಗಳನ್ನ ಏನ್ ಮಾಡಿದೆ ಅಂತಂದ್ರೆ ಸೊ ಅದಕ್ಕೆ ಸೇರಿಸಲಾಗಿದೆ. ಮಣಿಪುರದಿಂದ ಲೋಕ್ಟಕ್ ಅನ್ನುವಂತ ವೆಟ್ಲ್ಯಾಂಡ್ ಆಗ ಇನ್ನು ರಾಜಸ್ಥಾನದಿಂದ ಕಿಯೋಲಾಡಿಯೋ
ನ್ಯಾಷನಲ್ ಪಾರ್ಕ್ನ ಏನು ಮಾಡಿದ್ದಾರೆ ಇಲ್ಲಿ ಅದಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ನಮಗೆ ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಾಂಡ್ ಕ್ಲೈಮೇಟ್ ಚಾಲೆಂಜ್ ಕಾನ್ಫರೆನ್ಸ್ ಕನ್ಕ್ಲೂಡೆಡ್. ಸೊ ಈ ಬಾಂಡ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅನ್ನುವಂಥದ್ದು ನಮಗೆ ಯಾವುದಕ್ಕೆ ಸಂಬಂಧಿಸಿದಂತೆ ಅಂತಂದ್ರೆ ಇದು ಎಮಿಷನ್ ರೆಡ್ಯೂಸ್ ಗೋಲ್ಸ್ ಅನ್ನ ಅಂದ್ರೆ ಹವಾಮಾನ ಅಂದ್ರೆ ಏನು ಪರಿಸರಕ್ಕೆ ಮೇಲೆ ಪರಿಸರ ಮಾಲಿನ್ಯವನ್ನ ಉಂಟು ಮಾಡುವಂತ ಮಾಲಿನ್ಯಕಾರಕಗಳ ಒಂದು ಕಡಿಮೆಗೊಳಿಸುವಂತ ಗುರಿಯನ್ನ ಸೊ ಈ ಒಂದು ಸಮಾವೇಶ ಹೊಂದಿದೆ. ಸೊ ನೆಕ್ಸ್ಟ್ 67th ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಕೌನ್ಸಿಲ್ ಮೀಟಿಂಗ್. ಓಕೆ, ಸೊ ಈ ಒಂದು ಏನು ಆ ಕೌನ್ಸಿಲ್ ಅಡಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹಲವಾರು ಗಳಿಗೆ ಸೊ ಇಲ್ಲಿ ಫಂಡಿಂಗ್ ಅನ್ನ ಮಾಡ್ತಾರೆ. ಓಕೆ, ಸೊ ಅಂತದ್ರಲ್ಲಿ ಭಾರತದ ಕಡೆಯಿಂದನೂ ಕೂಡ 2 ಗಳಿಗೆ ಏನ್ ಮಾಡಿದ್ದಾರೆ ಇಲ್ಲಿ ಫಂಡಿಂಗ್ ಅನ್ನ ಮಾಡಿದ್ದಾರೆ. ಓಕೆ, ಸೊ ಇದಿಷ್ಟು ಅಂದ್ರೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ರಿಪೋರ್ಟ್ಗಳಾಗಿರ್ಬೋದು, ಇಂಡೈಸಿಸ್ಗಳಾಗಿರ್ಬೋದು ಅಥವಾ ಮೀಟಿಂಗ್ ಅಂತ ಬಂದಾಗ ಅದು ಭಾರತದ ಮೇಲೆ ಭಾರತಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಂಶಗಳಿದ್ರೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಜಸ್ಟ್ ಇದು ನಮಗೆ ಸೊ ಭಾರತದ 2 ಯೋಜನೆಗಳು ಕೂಡ ಏನಿಲ್ಲಿ ಹಣಕಾಸಿನ ನೆರವನ್ನ ನೀಡಿದ್ದಾರೆ ಅಂತ ಗೊತ್ತಿದ್ರೆ ಸಾಕು. ಏನಂತಂದ್ರೆ ಯಾವ ಇದರಲ್ಲಿ ಗ್ಲೋಬಲ್ ಎನ್ವಿರಾನ್ ಫೆಸಿಲಿಟಿ ಕೌನ್ಸಿಲ್ ಮೀಟಿಂಗ್ ನಲ್ಲಿ. ಓಕೆ, ಎಸ್, ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಬಗ್ಗೆ ತಿಳ್ಕೋಣ. ಸೊ ಇದನ್ನ 1992ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಯಾವಾಗ ಅಂತಂದ್ರೆ ಇಲ್ಲಿ ರಿಯೋ ಅರ್ತ್ ಸಮಿಟ್. ಓಕೆ, ಈ ಒಂದು ಸಮಾವೇಶದಲ್ಲಿ ಏನ್ ಮಾಡಲಾಗತ್ತೆ ಸೊ ಇದನ್ನ ಸ್ಥಾಪನೆಯನ್ನ ಮಾಡಲಾಗತ್ತೆ. ಓಕೆ, ಸೊ ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಇಲ್ಲಿ ಹವಾಮಾನದ ಸಮಸ್ಯೆಗಳ ಕುರಿತಾಗಿ ಏನ್ ಮಾಡಲಾಗತ್ತೆ ಸೊ ಇಲ್ಲಿ ಪರಿಹಾರವನ್ನ ಕೈಗೊಳ್ಳಲಾಗತ್ತೆ. ಓಕೆ, ಸೊ ಇದರಲ್ಲಿ ಅಡಿಯಲ್ಲಿ ಏನ್ ಮಾಡಲಾಗತ್ತೆ ಅಂದ್ರೆ 5 ಸಮಾವೇಶಗಳಿಗೆ ಹಣಕಾಸಿನ ಕಾರ್ಯಯೋಜನೆ ಅಥವಾ ಹಣಕಾಸಿನ ಕಾರ್ಯತಂತ್ರವನ್ನ ಸೊ ಒದಗಿಸುವಂತ ಕೆಲಸವನ್ನ ಏನ್ ಮಾಡುತ್ತೆ ಇದು ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಮಾಡುತ್ತೆ. ಓಕೆ, ಸೊ ಒಟ್ಟಾರೆ ಇದರಲ್ಲಿ 186 ದೇಶಗಳು ಬರುತ್ತೆ. ಅದರಲ್ಲಿ ಭಾರತ ಕೂಡ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವೆಲ್ಲ ಒಂದು ಕನ್ವೆನ್ಷನ್ ಅಂತಂದ್ರೆ ಅದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದೆ, ಹಾಗೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಾಲ್ಯೂಟೆಂಟ್ಸ್ ಬರುತ್ತೆ, ಹಾಗೆ UN ಕನ್ವೆನ್ಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಶನ್ ಬರುತ್ತೆ, ಹಾಗೆ ಮಿನಿಮಾಟಾ ಕನ್ವೆನ್ಷನ್ ಆನ್ ಮರ್ಕ್ಯುರಿ. ಸೊ ಇದನ್ನ ನಾವು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನಲ್ಲಿ ಓದಬೇಕಾದ್ರೂ ಕೂಡ ಇದನ್ನ ನಾವು ಸ್ಟಡಿಯನ್ನ ಮಾಡ್ತೀವಿ. ಅಂದ್ರೆ ಸೊ ನಿಮ್ಗೆ ಗೊತ್ತಾಗಬೇಕು ಈ ರೀತಿಯ ಒಂದು ಕರೆಂಟ್ ಅಫೇರ್ಸ್ ನಾವು ಓದೋದ್ರ ಮೂಲಕ ಕೂಡ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ಟಾಟಿಕ್ ಪೋರ್ಷನ್ ಕೂಡ ಕವರ್ ಆಗುತ್ತೆ. ಓಕೆ, ಸೊ ನೀವು 1 ಇಯರ್ ಕರೆಂಟ್ ಅಫೇರ್ಸ್ ಅನ್ನ ನೀವು ಫಾಲೋ ಮಾಡಿದ್ದಾಗಿದ್ರೆ ಸೊ ನಿಮ್ಗೆ ಸುಮಾರು 60 to 70% ಇಲ್ಲಿ ಸ್ಟಾಟಿಕ್ ಪೋರ್ಷನ್ ಅನ್ನುವಂಥದ್ದು ಸೊ ಈ ಕರೆಂಟ್ ಅಫೇರ್ಸ್ ನಲ್ಲಿ ಕವರ್ ಆಗಿರುತ್ತೆ. ಸೊ ನೆಕ್ಸ್ಟ್ 30th anniversary ಆಫ್ UNCD. ಓಕೆ, ಹಾಗಿದ್ರೆ ಇಲ್ಲಿ UNCD ಅಂತಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡಿಸರ್ಟಿಫಿಕೇಶನ್. ಓಕೆ, ಸೊ ಇದು ಏನಂತಂದ್ರೆ ಮೇಲೆ ಹೇಳಿದ ಹಾಗೆ ನಿಮ್ಗೆ ಏನು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ ಏನ್ ಬರುತ್ತಲ್ವಾ ಅಥವಾ ಫೆಸಿಲಿಟಿ ಏನ್ ಬರುತ್ತಲ್ವಾ ಸೊ ಇದರ ಅಡಿಯಲ್ಲಿ ಏನ್ ಮಾಡ್ಲಾಗತ್ತೆ ಇಲ್ಲಿ 5 ಯೋಜನೆಗಳಿಗೆ ಏನ್ ನೀಡಲಾಗ್ತಾ ಇತ್ತು ಇಲ್ಲಿ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ನೀಡಲಾಗ್ತಾ ಇತ್ತು. ಅದರಲ್ಲಿ ಇದು ಈ ಒಂದು ಸಮಾವೇಶವು ಕೂಡ ಒಂದು ಆಗಿದೆ. ಓಕೆ, ಸೊ ಈ UNCCD ಯಲ್ಲಿ ಕೈಗೊಳ್ಳುವಂತ ಕ್ರಮಗಳು ಯಾವ ರೀತಿ ಇರುತ್ತೆ ಅಂದ್ರೆ ಅದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ. ಅಂದ್ರೆ ಸೊ ಈ ಒಂದು ಏನು ಸಮಾವೇಶದಲ್ಲಿ ಏನ್ ನಿರ್ಣಯಗಳನ್ನ ಕೈಗೊಳ್ತಾರಲ್ವಾ ಅಥವಾ ಕ್ರಮಗಳನ್ನ ಏನು ನಿರ್ಣಯವನ್ನ ಮಾಡ್ತಾರಲ್ವಾ ಅವುಗಳು ಏನಿರುತ್ತೆ ಅಂತಂದ್ರೆ ಆ ಒಂದು ಸದಸ್ಯ ರಾಷ್ಟ್ರಗಳ ಮೇಲೆ ಬೈಂಡಿಂಗ್ ಅಂತಂದ್ರೆ ಅವುಗಳನ್ನ ಕಡ್ಡಾಯವಾಗಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ನಿಯಮಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದರ ಅರ್ಥ ಇದು ಲೀಗಲಿ ಬೈಂಡಿಂಗ್ ಕಾನೂನು ಏನು ಕಾನೂನಾತ್ಮಕವಾಗಿ ಏನಾಗಿರುತ್ತೆ ಬೈಂಡಿಂಗ್ ಆಗಿರುತ್ತೆ ಅಥವಾ ಕಡ್ಡಾಯವಾಗಿರುತ್ತೆ. ಸೊ ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರುತ್ತೆ. ಸೊ ಇದು ಏನಂತಂದ್ರೆ ಓಜೋನ್ ಡಿಪ್ಲೇಷನ್ಗೆ ಕುರಿತಾಗಿರುವಂತದ್ದು. ಇದು ಜಸ್ಟ್ ಈ ವರ್ಡ್ ಅನ್ನು ನೆನಪಿಟ್ಕೊಳ್ಳಿ. ಸೊ ನಿಮ್ಗೆ ಇದು ಪ್ರಿಲಿಮ್ಸ್ ನಲ್ಲಿ ಈ ರೀತಿ ಕೂಡ ಕೇಳ್ತಾರೆ. ಓಕೆ, ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನುವಂಥದ್ದು ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತಂದ್ರೆ ಇದು ರೆಡ್ಯೂಸಿಂಗ್ ಎಮಿಷನ್ ಆಫ್ ಓಜೋನ್ ಡಿಪ್ಲೇಷನ್ ಅಂದ್ರೆ ಓಜೋನ್ ಕ್ಷೀಣ ಆಗತ್ತಲ್ವಾ ಓಜೋನ್ ಪದರ ಅನ್ನುವಂಥದ್ದು ಅದರ ಒಂದು ನಾಶವನ್ನ ತಡೆಗಟ್ಟಲಿಕ್ಕೆ ಇರುವಂತ ಒಂದು ಇದು ಪ್ರೋಟೋಕಾಲ್ ಇದು ಅಥವಾ ಶಿಷ್ಟಾಚಾರ ಅಂತ ಕರಿತೀವಿ. ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಹೇಳಿ ಕನ್ನಡದಲ್ಲಿ ಶಿಷ್ಟಾಚಾರ.
ಎಸ್, ಸೊ ಇಲ್ಲಿ ಓಜನ್ ಡಿಪ್ಲೇಷನ್ ಅನ್ನುವಂಥದ್ದು ಅಥವಾ ಓಜನ್ ನಾಶ ನಮ್ಗೆ ಎದರಿಂದ ಆಗತ್ತೆ, ಇಲ್ಲಿ ಹೈಡ್ರೋಫ್ಲೋರೋಕಾರ್ಬನ್ ಇಂದ ಆಗತ್ತೆ. ಹಾಗಿದ್ರೆ ಈ ಹೈಡ್ರೋಫ್ಲೋರೋಕಾರ್ಬನ್ ಅಲ್ಲಿ ಏನೆಲ್ಲ ಇರುತ್ತೆ, ಇಲ್ಲಿ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಕ್ಲೋರಿನ್ ಇರುತ್ತೆ, ಹಾಗೆ ಕ್ಲೋರಿನ್ ಕಂಟೆಂಟ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಅಂಟಾರ್ಟಿಕಾ ಟಿ ಬರುತ್ತೆ. ಏನು ಅಂಟಾರ್ಟಿಕಾ ಟಿ ಅಂತಂದ್ರೆ ಅಂಟಾರ್ಟಿಕಾ ಪ್ರದೇಶದ ಒಂದು ರಕ್ಷಣೆಗಾಗಿ, ಅದರ ಒಂದು ಪರಿಸರದ ಸಸ್ಟೈನಬಲ್ ಡೆವಲಪ್ಮೆಂಟ್ಗಾಗಿ ಇರುವಂತಹ ಒಂದು ಒಪ್ಪಂದ ಇದು. ಸೊ ಈ ಒಂದು ಒಪ್ಪಂದವನ್ನ ಯಾವಾಗ ಸೈನ್ ಮಾಡಲಾಗತ್ತೆ, ಇಲ್ಲಿ 1959 ವಾಷಿಂಗ್ಟನ್ ನಲ್ಲಿ ಸೈನ್ ಮಾಡಲಾಗತ್ತೆ. ಸೊ ಇದರಲ್ಲಿ ಏನು, ಸೊ ಇದು ಯಾವಾಗ ಜಾರಿಗೆ ಬರುತ್ತೆ ಅಂತಂದ್ರೆ 1961 ನಲ್ಲಿ. ಹಾಗೆ ಸೊ ಇದರಲ್ಲಿ ಸುಮಾರು 57 ದೇಶಗಳಿವೆ. ಸೊ ಈ 57 ದೇಶಗಳಲ್ಲಿ 29 ದೇಶಗಳು ಏನ್ ಮಾಡುತ್ತೆ ಅಂತಂದ್ರೆ ಕನ್ಸಲ್ಟೇಟಿವ್ ಬಾಡೀಸ್, ಅಂದ್ರೆ ಅದಕ್ಕೆ ಈ ಏನು ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ಅಂಟಾರ್ಟಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನೀತಿಗಳನ್ನ ಏನ್ ಕೈಗೊಳ್ತಾರಲ್ವಾ, ಓಕೆ, ಆ ನೀತಿಗಳನ್ನ ಕೈಗೊಳ್ಳೋದ್ರಲ್ಲಿ ಸಲಹೆಯನ್ನ ನೀಡಲಾಗತ್ತೆ ಈ ಒಂದು 29 ದೇಶಗಳು. ಓಕೆ, ಆ ಒಂದು 29 ದೇಶಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಓಕೆ, ಎಸ್. ಹಾಗಿದ್ರೆ ಈ ಅಂಟಾರ್ಟಿಕಾ ಟ್ರೀಟಿಯಲ್ಲಿ ಯಾವ ಒಂದು ಏರಿಯಾದ ಪ್ರದೇಶದ ದೇಶವು ಕಂಡು ಬರುತ್ತೆ ಅಂತಂದ್ರೆ, ಯಾವ ಇಲ್ಲಿ 60° ಸೌತ್ ಲ್ಯಾಟಿಟ್ಯೂಡ್ ಏನ್ ಬರುತ್ತಲ್ವಾ, ಸೊ ಈ ಒಂದು ಪ್ರದೇಶದ ವ್ಯಾಪ್ತಿ ಒಳಗಡೆ ಬರುವಂತಹ 59 ದೇಶಗಳು ಈ ಪಾರ್ಟಿಗೆ ಮೆಂಬರ್ ಆಗಿರುತ್ತೆ. ಸೊ ಇಲ್ಲಿ ಇಂಡಿಯಾ ಇನಿಷಿಯೇಟಿವ್ ಫಾರ್ ಅಂಟಾರ್ಟಿಕಾ ಸಂಬಂಧಿಸಿದಂತೆ ಭಾರತ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ, ಇಲ್ಲಿ ಸೊ ಇಲ್ಲಿ ರಿಸರ್ಚ್ ಸ್ಟೇಷನ್ ಕೂಡ ಏನ್ ಮಾಡಿದಾರೆ, ಇಲ್ಲಿ 1983ರಲ್ಲಿ ಏನ್ ಮಾಡ್ಲಾಗತ್ತೆ, ಇಲ್ಲಿ ದಕ್ಷಿಣ ಗಂಗೋತ್ರಿಯನ್ನ ಸ್ಥಾಪನೆ ಮಾಡ್ಲಾಗತ್ತೆ, ಅಂದ್ರೆ ಸಂಶೋಧನೆಯನ್ನ ಮಾಡ್ಲಿಕ್ಕೆ. ಹಾಗೆ ಇಲ್ಲಿ ಇತ್ತೀಚೆಗೆ ಅಂದ್ರೆ ಇವಾಗ ಕಾರ್ಯನಿರ್ವಹಿಸ್ತಾ ಇರುವಂತ ರಿಸರ್ಚ್ ಸ್ಟೇಷನ್ ಹೆಸರು ಏನಂತಂದ್ರೆ, ಇಲ್ಲಿ 1989ರಲ್ಲಿ ಮೈತ್ರಿ ಎನ್ನುವಂತ ಒಂದು ಸಂಶೋಧನಾ ಕೇಂದ್ರವನ್ನ, ಹಾಗೆ 2012ರಲ್ಲಿ ಸೊ ಭಾರತ ಎನ್ನುವಂತ ರಿಸರ್ಚ್ ಸ್ಟೇಷನ್ ಅನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡ್ಲಾಗತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರಿಪೋರ್ಟ್ ಕೂಡ ನಮಗೆ ಇಲ್ಲಿ ಬರುತ್ತೆ. ಓಕೆ, ಸೊ ಯುನೆಸ್ಕೋ ರಿಲೀಸಸ್ ಸ್ಟೇಟ್ ಆಫ್ ದ ಓಷನ್ ರಿಪೋರ್ಟ್. ಸೊ ನಿಮಗೆ ಇಲ್ಲಿ ಅಂದ್ರೆ ಯಾರು ಈ ಅಂದ್ರೆ ಸ್ಟೇಟ್ ಆಫ್ ದ ಓಷನ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ, ಯುನೆಸ್ಕೋ ಅವರು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಯುನೆಸ್ಕೋ ಅವರ ಸ್ಟೇಟ್ ಆಫ್ ದ ಓಷನ್ ರಿಪೋರ್ಟ್. ಸೊ ನೆಕ್ಸ್ಟ್ ಏನಂತಂದ್ರೆ ಕಾರ್ಬನ್ ಪ್ರೈಸಿಂಗ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಈ ಸ್ಟೇಟ್ ಅಂಡ್ ಟ್ರೆಂಡ್ಸ್ ಆಫ್ ಕಾರ್ಬನ್ ಪ್ರೈಸಿಂಗ್, ಸೊ ಈ ಒಂದು ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ವರ್ಲ್ಡ್ ಬ್ಯಾಂಕಿಂಗ್ ನವರು ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಕಾರ್ಬನ್ ಪ್ರೈಸಿಂಗ್ ಅಂತಂದ್ರೆ ಡೆಫಿನೇಷನ್ ನಮ್ಗೆ ಗೊತ್ತಿರಬೇಕು. ಏನಿದು ಕಾರ್ಬನ್ ಪ್ರೈಸಿಂಗ್ ಅಂತಂದ್ರೆ, ಈಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಅಟ್ಯಾಚಸ್ ಅ ಕಾಸ್ಟ್ ಫಾರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಓಕೆ, ಸೊ ಇವಾಗ ಒಂದು ಫ್ಯಾಕ್ಟ್ರಿ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಆ ಒಂದು ಫ್ಯಾಕ್ಟ್ರಿ ಎಷ್ಟು ಪ್ರಮಾಣದ ಏನು ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಹಸಿರು ಮನೆ ಅನಿಲಗಳನ್ನ ಏನು ಉತ್ಸರ್ಜನೆಯನ್ನ ಮಾಡತ್ತಲ್ವಾ, ಸೊ ಅವುಗಳ ಆಧಾರದ ಮೇಲೆ ಏನ್ ಮಾಡ್ಲಾಗತ್ತೆ, ಅವುಗಳ ಮೇಲೆ ಇಲ್ಲಿ ಟ್ಯಾಕ್ಸ್ ಅನ್ನ ಹಾಕಲಾಗತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಕಾರ್ಬನ್ ಪ್ರೈಸಿಂಗ್ ಅಂತ ಕರಿತೀವಿ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಕಾರ್ಬನ್ ಪ್ರೈಸಿಂಗ್ ಕುರಿತು ಭಾರತ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ, 2020ರಲ್ಲಿ ಏನ್ ಮಾಡ್ಲಾಗತ್ತೆ, ಇಲ್ಲಿ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅನ್ನ ಲಾಂಚ್ ಮಾಡ್ಲಾಗತ್ತೆ. ಸೊ ನೆಕ್ಸ್ಟ್ ವಾಟರ್ ಕ್ರೆಡಿಟ್ ಅಂತ. ಸೊ ಮೇಲೆ ಏನ್ ನೋಡಿದ್ವಿ ನಾವು ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ, ಅಲ್ಲಿ ಏನು ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ ಇಲ್ಲಿ ಏನ್ ಮಾಡ್ಲಾಗತ್ತೆ, ಸೊ ಇಲ್ಲಿ ಒಂದಿಷ್ಟು ವಿನಾಯಿತಿಗಳನ್ನ ನೀಡಲಾಗತ್ತೆ. ಯಾರು ಕಾರ್ಬನ್ ಎಮಿಷನ್ ಅಥವಾ ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಎಮಿಷನ್ ಮಾಡ್ತಾರಲ್ವಾ, ಸೊ ಅವ್ರಿಗೆ ಒಂದಿಷ್ಟು ವಿನಾಯಿತಿಗಳನ್ನ ನೀಡ್ತಾರೆ. ಅದೇ ರೀತಿ ಕೂಡ ಇಲ್ಲಿ ಏನಂತಂದ್ರೆ ವಾಟರ್ ಕ್ರೆಡಿಟ್ ಅಂತಂದ್ರೆ ಇಲ್ಲಿ ಸೊ ಯಾರು ಇಲ್ಲಿ ವಾಟರ್ ಕನ್ಸರ್ವೇಷನ್ ಮಾಡ್ತಾರಲ್ವಾ, ಸೊ ಅವ್ರಿಗೆ ಒಂದಿಷ್ಟು ಏನ್ ಮಾಡ್ತಾರೆ, ಇಲ್ಲಿ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾರೆ, ಅಂದ್ರೆ ಪ್ರೋತ್ಸಾಹಕಗಳನ್ನ ಕೊಡ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಆ ಒಂದು ಏನು ಈ ವಾಟರ್ ಏನು ಪ್ಯೂರಿಫೈಯಿಂಗ್ ಇಂಡಸ್ಟ್ರಿ ಬರುತ್ತಲ್ವಾ, ಸೊ ಅವುಗಳ ಮೇಲೆ ಏನ್ ಮಾಡ್ಲಾಗತ್ತೆ, ಇಲ್ಲಿ ಕಡಿಮೆ ಟ್ಯಾಕ್ಸ್ ಅನ್ನ ಹಾಕ್ಲಾಗತ್ತೆ. ಸೊ ಮೇಲಿನ ಕೂಡ ನಮ್ಗೆ ಕಾರ್ಬನ್ ಕ್ರೆಡಿಟ್ ಅಂತ ಬಂದಾಗ, ಸೊ ಯಾವ ಒಂದು ಕಂಪನಿಗಳಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಾಗಿರ್ಬೋದು, ಸೊ ಅಲ್ಲಿ ಕಾರ್ಬನ್ ಎಮಿಷನ್ ಕಡಿಮೆ ಮಾಡ್ತಾ ಇದ್ರೆ ಅವು ಆ ಒಂದು ಕಂಪನಿಗಳು ಕೂಡ ಇಲ್ಲಿ ಕೆಲವೊಂದಿಷ್ಟು ಇನ್ಸೆಂಟಿವೈಸ್ ಗಳನ್ನ ಕೂಡ ನೀಡಲಾಗತ್ತೆ. ಸೊ ಅದೇ ರೀತಿಯ ಒಂದು ವ್ಯವಸ್ಥೆ ಇದು ವಾಟರ್ ಕ್ರೆಡಿಟ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ನಾಸಾ ಮಿಷನ್. ಸೊ ಇಲ್ಲಿ ನಮ್ಗೆ ನೇರವಾಗಿ ಏನಂತಂದ್ರೆ
ಸೊ ನಾಸಾದ ಪ್ರೀ ಫೈರ್ ಮಿಷನ್ ಅನ್ನುವಂಥದ್ದು. ಸೊ ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಿದ್ರೆ ಇಲ್ಲಿ ನಿಮ್ಗೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಕೇಳ್ಬೋದು ಅಂತಾರೆ, ಈ ಮಿಷನ್ ಫ್ರೀ ಫೈರ್ ಅನ್ನುವಂಥದ್ದು ಯಾವ ದೇಶದವರು ಲಾಂಚ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದನ್ನ ನಾಸಾ ಅಂದ್ರೆ USA ದ ನಾಸಾ ಅವರು ಏನ್ ಮಾಡಿದ್ದಾರೆ, ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಯಾವ್ದ್ರ ಕುರಿತು ಅಂತಂದ್ರೆ ಭೂಮಿಯ ಒಂದು ಧ್ರುವ ಪ್ರದೇಶಗಳಿಂದ ಹೀಟ್ ಲಾಸ್ ಆಗ್ತಾ ಇದೆಯಲ್ವಾ, ಅದನ್ನ ಮೇಜರ್ ಅನ್ನ ಮಾಡ್ಲಿಕ್ಕೆ ಸೊ ಇಲ್ಲಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಮಿಷನ್ ಫ್ರೀ ಫೈರ್ ಅನ್ನುವಂಥದ್ದು ಏನಂತಂದ್ರೆ ಇದು ಒಂದು ಸ್ಯಾಟಲೈಟ್, ಇದು ಉಪಗ್ರಹ. ಸೊ ಇಲ್ಲಿ ನಮ್ಗೆ ಒಂದು ಕೀವರ್ಡ್ ಬರುತ್ತೆ ಏನಂತಂದ್ರೆ ಹೀಟ್ ಬಜೆಟ್ ಆಫ್ ದ ಅರ್ತ್. ಅಂದ್ರೆ ನಾವು ಸೂರ್ಯನಿಂದ ಎಷ್ಟು ಪ್ರಮಾಣದ ಭೂಮಿ ಎಷ್ಟು ಪ್ರಮಾಣದ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಈ ರೀತಿ ಹೀರಿಕೊಂಡದ್ರಲ್ಲಿ ಭೂಮಿ ಎಷ್ಟು ಪ್ರಮಾಣದ ಹೀಟ್ ಅನ್ನ ಮರಳಿ ಏನ್ ಮಾಡುತ್ತೆ ಇಲ್ಲಿ ಎಮಿಟ್ ಮಾಡುತ್ತೆ ಅನ್ನೋದ್ರ ನಡುವೆ ಏನ್ ಬ್ಯಾಲೆನ್ಸ್ ಇರುತ್ತಲ್ವಾ, ಸೊ ಅದನ್ನ ನಾವೇನು ಕರಿತೀವಿ, ಹೀಟ್ ಬಜೆಟ್ ಆಫ್ ದ ಅರ್ತ್ ಅಂತ ಕರಿತೀವಿ. ಅಂದ್ರೆ ಬಜೆಟ್ ಅಂದ್ರೆ ನೀವು ಎಷ್ಟು ಸೇವಿಂಗ್ ಅನ್ನ, ಓಕೆ, ಸೊ ನೀವು ಎಷ್ಟು ಅರ್ನ್ ಮಾಡ್ತೀರಾ ಅದು ಸೇವಿಂಗ್ ಇರುತ್ತೆ, ಅದಕ್ಕೆ ತಕ್ಕಂತೆ ನೀವು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತೀರಾ ಅಂತ ಇರುತ್ತಲ್ವಾ. ಅದೇ ರೀತಿ ನೀವು ಎಷ್ಟು ಶಾಖವನ್ನ ಪಡಿತೀರಾ, ಸೊ ತೆಗೆದುಕೊಂಡ ಶಾಖಕ್ಕೆ ನೀವು ಎಷ್ಟು ಪ್ರಮಾಣದ ಶಾಖವನ್ನ ಎಮಿಟ್ ಅನ್ನ ಮಾಡ್ತೀರಾ ಅಂತ ಹೇಳಿ. ಸೊ ಇಲ್ಲಿ ಹೀಟ್ ಬಜೆಟ್ ಅಂತ ನೋಡಿದ್ವಿ. ಸೊ ಇಲ್ಲಿ ಈ ಹೀಟ್ ಬಜೆಟ್ ಅನ್ನುವಂಥದ್ದು ಇನ್ಬ್ಯಾಲೆನ್ಸ್ ಆದಾಗ ಅಥವಾ ಅಸಮತೋಲನ ಆದಾಗ ಸೊ ಇದರಿಂದ ಏನೆಲ್ಲ ಆಗತ್ತೆ ಅಂತ ಅಂದ್ರೆ, ಸಮಸ್ಯೆ ಏನೆಲ್ಲ ಆಗತ್ತೆ ಅಂತಂದ್ರೆ, ಮೊದಲನೇದಾಗಿ ಇದು ಭೂಮಿ ಆಗಿರ್ಬೋದು, ವಾತಾವರಣದ ಒಂದು ಏನಾಗತ್ತೆ ಇಲ್ಲಿ ಟೆಂಪರೇಚರ್ ಅನ್ನುವಂಥದ್ದು ರೈಸ್ ಆಗತ್ತೆ. ಆ ಮೂಲಕ ಏನಾಗತ್ತೆ ಇಲ್ಲಿ ಜಾಗತಿಕ ತಾಪಮಾನ ಉಂಟಾಗತ್ತೆ. ಅಂದ್ರೆ ಜಾಗತಿಕವಾಗಿ ಟೆಂಪರೇಚರ್ ಅಥವಾ ಉಷ್ಣತೆ ಅನ್ನುವಂಥದ್ದು ಅಥವಾ ತಾಪಮಾನ ಅನ್ನುವಂಥದ್ದು ಏನಾಗತ್ತೆ ಇಲ್ಲಿ ಜಾಸ್ತಿ ಆಗತ್ತೆ. ಓಕೆ, ಜಾಸ್ತಿ ಆಗೋದ್ರಿಂದ ಏನಾಗತ್ತೆ ಇಲ್ಲಿ ಹಿಮ ನದಿಗಳು ಕರಗತ್ತೆ. ಓಕೆ, ಸೊ ಹಿಮ ನದಿಗಳು ಕರಗೋದ್ರಿಂದ ಏನಾಗತ್ತೆ ಅಲ್ಲಿ ಪ್ರವಾಹ ಕೂಡ ಉಂಟಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಓಷನ್ ಅಬ್ಸಾರ್ಬ್ ಎಕ್ಸೆಸಿವ್ ಹೀಟ್. ಸೊ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಸೊ ಇಲ್ಲಿ ಸಾಗರಗಳು ಏನ್ ಮಾಡುತ್ತೆ, ಹೆಚ್ಚಿನ ಪ್ರಮಾಣದ ಒಂದು ಉಷ್ಣಾಂಶವನ್ನ ಹೀರಿಕೊಳ್ಳುತ್ತೆ. ಸೊ ಇದು ಏನಾಗ್ಬೋದು, ಆ ಒಂದು ಪ್ರದೇಶದ ಜಲಚರ ಜೀವಿಗಳು ಕೂಡ ಸಾವಿಗೆ ಕೂಡ ಕಾರಣವಾಗುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್, ಸುಸ್ಥಿರ ಅಭಿವೃದ್ಧಿ ವರದಿ ಅಂತ ಹೇಳಿ. ಹಾಗೆ ಇನ್ನೊಂದು ರಿಪೋರ್ಟ್ ಕೂಡ ಬರುತ್ತೆ ಇಲ್ಲಿ, ಯುನೆಸ್ಕೋ ಗ್ರೀನಿಂಗ್ ಎಜುಕೇಶನ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಸೊ ಇದನ್ನ ಯಾರು ಲಾಂಚ್ ಮಾಡ್ತಾರೆ, ಯುನೆಸ್ಕೋ ಅವರು. ಸೊ ನೆಕ್ಸ್ಟ್ ಗ್ಲೋಬಲ್ ಸಾಯಿಲ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಸೊ ಉದ್ದೇಶ ಏನಂತಂದ್ರೆ ಇಂಪ್ರೂವ್ ಅಂಡ್ ಮೇಂಟೈನ್ ಹೆಲ್ತ್ ಅಟ್ಲೀಸ್ಟ್ 50% ಆಫ್ ದ ವರ್ಲ್ಡ್ ಸಾಯಿಲ್. ಅಂದ್ರೆ ಮಣ್ಣಿನ ಆರೋಗ್ಯವನ್ನ 2030 ಬೆಳೆಗೆ ಸುಮಾರು 58% ಸುಧಾರಿಸುವಂತ ಸೊ ಗುರಿಯನ್ನ ಸೊ ಈ ಒಂದು ಗ್ಲೋಬಲ್ ಸಾಯಿಲ್ ಪಾರ್ಟ್ನರ್ಶಿಪ್ ಹೊಂದಿದೆ. ಹಾಗೆ 50th ಇಯರ್ ಆಫ್ ಕ್ರೊಕೊಡೈಲ್ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ಏನು 1975ರಲ್ಲಿ ಈ ಒಡಿಶಾದ, ಸೊ ಇದು ನಮ್ಗೆ ಪ್ರೀಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಒಡಿಶಾದ ಭೈತರ್ ಕನ್ನಿಕಾ ನ್ಯಾಷನಲ್ ಪಾರ್ಕ್ ನಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಈ ಕ್ರೊಕೊಡೈಲ್ ಅಂದ್ರೆ ಮೊಸಳೆಗಳ ಸಂರಕ್ಷಣೆಗಾಗಿ ಒಂದು ಯೋಜನೆಯನ್ನ ಕೈಗೊಳ್ಳಲಾಗತ್ತೆ. ಅದನ್ನ ನಾವು ಕ್ರೊಕೊಡೈಲ್ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಇವಾಗ 50 ವರ್ಷಗಳಾಗಿವೆ. ಓಕೆ, ಸೊ ಈ ರೀತಿಯ ಒಂದು ಯೋಜನೆಯನ್ನ ಸೊ ಇಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹಾಗೆ ಯುನೈಟೆಡ್ ನೇಷನ್ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇವರ ಒಂದು ಸಹಯೋಗದೊಂದಿಗೆ ಅಥವಾ ಇವರ ಒಂದು ಸಹಾಯದೊಂದಿಗೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಏನ್ ಮಾಡಲಾಗಿರುತ್ತೆ ಅಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ಕ್ರೊಕೊಡೈಲ್ ಬಗ್ಗೆ ನೋಡೋದಾದ್ರೆ ಈ ಕ್ರೊಕೊಡೈಲ್ಗಳು ಏನಂತಂದ್ರೆ ಇಲ್ಲಿ ರೆಪ್ಟೈಲ್ಸ್ ಅಂತ ಬರುತ್ತೆ. ಅಂದ್ರೆ ಸರೀಸೃಪಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರುವ ಸರೀಸೃಪಗಳು ಯಾವ ಅಂತಂದ್ರೆ ಇಲ್ಲಿ ಕ್ರೊಕೊಡೈಲ್ ಆಗಿವೆ, ಅಂದ್ರೆ ಮೊಸಳೆಗಳಾಗಿವೆ. ಸೊ ಇವುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಹ್ಯಾಬಿಟೇಟ್ ಮೀನ್ಸ್ ಅಂದ್ರೆ ಆವಾಸ ಸ್ಥಾನ, ಅವುಗಳು ಎಲ್ಲಿ ವಾಸವನ್ನ ಮಾಡತ್ತಂತಂದ್ರೆ ಎಕ್ಸೆಪ್ಟ್ ಫಾರ್ ಒನ್ ಸಾಲ್ಟ್ ವಾಟರ್ ಸ್ಪೀಸೀಸ್. ಅಂದ್ರೆ ಈ ಕ್ರೊಕೊಡೈಲ್ಗಳಲ್ಲಿ ಒಂದಿಷ್ಟು ಏನಂತಂದ್ರೆ ಇಲ್ಲಿ ಸಾಲ್ಟ್ ವಾಟರ್ ನಲ್ಲಿ ಕಂಡು ಬರುತ್ತೆ. ಅಂದ್ರೆ ಉಪ್ಪು ನೀರಿನಲ್ಲಿ ಕಂಡು ಬರುತ್ತೆ. ಓಕೆ, ಒಂದು ಜಾತಿ ಮಾತ್ರ, ಉಳಿದೆಲ್ಲವೂ ಕೂಡ ಇಲ್ಲಿ ನಮ್ಗೆ ಶುದ್ಧ ನೀರಿನಲ್ಲಿ ಫ್ರೆಶ್ ವಾಟರ್ ಸ್ವಾಮ್ಗಳಲ್ಲಿ ಕಂಡು ಬರುತ್ತೆ. ದೇರ್ ಆರ್ 3 ಮೇನ್ ಸ್ಪೀಸೀಸ್ ಆಫ್ ಕ್ರೊಕೊಡೈಲ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಪ್ರಮುಖವಾಗಿ 3 ರೀತಿಯ ಏನ್ ಕಂಡು ಬರುತ್ತೆ ಇಲ್ಲಿ ಮೊಸಳೆಗಳು ಕಂಡು ಬರುತ್ತೆ. ಸೊ ಅದನ್ನ ನಾವು ಈ ಟೇಬಲ್ ನಲ್ಲಿ ನೋಡಬಹುದು. ಏನಂತಂದ್ರೆ ಇಲ್ಲಿ ಎಸ್ಟೂರಿನ್ ಆರ್ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂತ ಬರುತ್ತೆ.
ಸೊ ಇದು ಏನಂತಂದ್ರೆ ಭೂಮಿಯ ಅಂದ್ರೆ ಇದನ್ನ ನೀವು ನೋಡ್ಬೋದು, ಸಾಮಾನ್ಯವಾಗಿ ಇದು ಎಲ್ಲ ಒಂದು ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಅತಿಯಾಗಿ ಎಲ್ಲಾದ್ರೂ ಫ್ಲಡ್ಗಳಾದಂಥ ಸಂದರ್ಭದಲ್ಲಿ ಮೊಸಳೆಗಳು ಕೂಡ ಅಲ್ಲಿ ಏನಾಗಿರುತ್ತೆ, ಕಂಡು ಬರುತ್ತೆ ಅಲ್ವಾ, ಆ ರೀತಿಯ ಮೊಸಳೆಗಳಿವು. ಸೊ ಇವು ಏನಂತಂದ್ರೆ ಲೀಸ್ಟ್ ಕನ್ಸರ್ನ್ ಅಂದ್ರೆ, ಸೊ ಇವುಗಳ ಮೇಲೆ ಅಪಾಯ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಅಷ್ಟೇ ನೀವು ಅಪಾಯಕ್ಕೆ ಒಳಗಾಗದಂತ ಪ್ರಭೇದಗಳಂತ ಹೇಳ್ಬೋದು. ಸೊ ಇವುಗಳನ್ನ ಏನ್ ಮಾಡತ್ತಂದ್ರೆ IUCN ಅಂತ ಬರುತ್ತೆ. ಓಕೆ, ಸೊ ಇವರನ್ನ ಅಂದ್ರೆ ಆ ಒಂದು ಪ್ರಭೇದ ಎಷ್ಟರ ಮಟ್ಟಿಗೆ ಅಪಾಯದಲ್ಲಿದೆ ಅನ್ನುವ ಹಂತದ ಮೇಲೆ ಏನ್ ಮಾಡತ್ತೆ ಅಂತಂದ್ರೆ ಅವುಗಳನ್ನ ಕ್ಯಾಟಗರೈಸ್ ಮಾಡತ್ತೆ ಅಥವಾ ವರ್ಗೀಕರಣವನ್ನ ಮಾಡತ್ತೆ. ಸೊ ಅದರಲ್ಲಿ ಏನಂತಂದ್ರೆ ಇದು ಲೀಸ್ಟ್ ಕನ್ಸರ್ನ್ ಆಗಿದೆ. ಹಾಗೆ ಸೊ ಇದನ್ನ ಈ ವೈಲ್ಡ್ ಲೈಫ್ ಏನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂತ ಬರುತ್ತೆ, ಇದರ ಅಡಿಯಲ್ಲಿ ಶೆಡ್ಯೂಲ್ 1 ನಲ್ಲಿ ಸೇರಿಸಿದ್ದಾರೆ. ಹಾಗೆ ಸೈಟ್ಸ್ ಅಂತ ಬರುತ್ತೆ, ಈ ಸೈಟ್ಸ್ ಅಡಿಯಲ್ಲಿ ಇದನ್ನು ಅಪೆಂಡಿಕ್ಸ್ 1 ನಲ್ಲಿ ಸೇರಿಸಿದ್ದಾರೆ. ಸೊ ಈ ರೀತಿಯ ಒಂದು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅನ್ನುವಂಥದ್ದು ನಮಗೆ ಕೇವಲ 3 ರೀಜನ್ಗಳಲ್ಲಿ ಕಂಡುಬರುತ್ತೆ. ಎಲ್ಲಿ ಅಂತಂದ್ರೆ ಈ ಒಂದು ಬೈತರ್ಕನ್ನಿಕಾ ಹಾಗೆ ಸುಂದರ್ಬನ್ ಮತ್ತೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಟೈಪ್ ಕ್ರೊಕೊಡೈಲ್ ಅಂತಂದ್ರೆ ಇಲ್ಲಿ ಮಗ್ಗರ್ ಆರ್ ಮಾರ್ಶ್ ಕ್ರೊಕೊಡೈಲ್ ಅಂತ ಬರುತ್ತೆ. ಸೊ ಇದರ ಒಂದು IUCN ಸ್ಟೇಟಸ್ ಅನ್ನು ನೋಡಿದ್ರೆ ವಲ್ನರೇಬಲ್ ಇದೆ. ಓಕೆ, ಅಂದ್ರೆ ಸೊ ಏನಿದೆ ಲೀಸ್ಟ್ ಕನ್ಸರ್ನ್ ಇತ್ತಲ್ವಾ, ಅದರ ನಂತರದ ಸ್ಟೇಜ್ ಅಂದ್ರೆ ಸ್ವಲ್ಪ ಅಪಾಯಕ್ಕೆ ಇರುತ್ತೆ ಅಂತ. ಸೊ ಇದನ್ನ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಇದನ್ನ ಶೆಡ್ಯೂಲ್ 1 ನಲ್ಲಿ ಇದೆ. ಹಾಗೆ ಸೈಟ್ಸ್ ಅಡಿಯಲ್ಲಿ ಇದನ್ನ ಅಪೆಂಡಿಕ್ಸ್ 1 ನಲ್ಲಿ ಸೇರಿಸಿದ್ದಾರೆ. ಸೊ ಇದು ಸುಮಾರು 15 ರಾಜ್ಯಗಳಲ್ಲಿ ಈ ರೀತಿಯ ಒಂದು ಮೊಸಳೆಗಳು ಕಂಡುಬರುತ್ತೆ. ನೆಕ್ಸ್ಟ್ ಇಯರ್ ಗರಿಯಾಲ ಅಂತ ಬರುತ್ತೆ. ಸೊ ಇದು ನಮ್ಗೆ ಈ ಹಿಂದೆನೂ ಕೂಡ ಕರೆಂಟ್ ಅಫೇರ್ಸ್ ಅಂದ್ರೆ ಈ ಹಿಂದೂ ಅನಾಲಿಸಿಸ್ ಅನ್ನ ಮಾಡ್ಬೇಕಿದ್ರು ಕೂಡ ಇದರ ಬಗ್ಗೆ ಸ್ಟಡಿಯನ್ನ ಮಾಡಿದೀವಿ. ಸೊ ಇದು ತನ್ನ ಆಹಾರವಾಗಿ ಮೀನುಗಳನ್ನ ಸೇವನೆ ಮಾಡುತ್ತೆ. ಸೊ ಇದರ ಒಂದು IUCN ಸ್ಟೇಟಸ್ ಅನ್ನ ನೋಡೋದಾದ್ರೆ, ಸೊ ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತ ಒಂದು ಪ್ರಭೇದ, ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ. ಓಕೆ, ಅಂದ್ರೆ ಇವುಗಳ ಏನು ಸಂತತಿ ಅಂದ್ರೆ ಇವು ಲೆಸ್ ಇನ್ ನಂಬರ್ ಇರುತ್ತೆ. ಅಂದ್ರೆ ಲೆಸ್ ಇನ್ ನಂಬರ್ ಅಂತ ಇರೋದ್ರ ಜೊತೆಗೆ ಇದು ಕೆಲವೇ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಸೀಮಿತವಾಗಿರುತ್ತೆ. ಸೊ ಇವುಗಳು ಕಾಣಿಸಿಕೊಳ್ಳುವುದೇನಂತಂದ್ರೆ ತುಂಬಾ ಅಪರೂಪವಾಗಿರುತ್ತೆ. ಇದನ್ನ ಇದು ಕೂಡ ಶೆಡ್ಯೂಲ್ 1 ನಲ್ಲಿದೆ, ಹಾಗೆ ಅಪೆಂಡಿಕ್ಸ್ 1 ನಲ್ಲಿ ಸೇರಿಸಿದ್ದಾರೆ. ಸೊ ಇದು ಫ್ರೆಶ್ ವಾಟರ್ಗಳಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಇಯರ್ ಬೈತರ್ಕನಿಕಾ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಒಡಿಶಾದಲ್ಲಿ ಕಂಡುಬರುತ್ತೆ. ಸೊ ಇದು ಏನಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಸುಂದರ್ಬನ್ಗಳನ್ನ ಹೊರತುಪಡಿಸಿ ಅಂದ್ರೆ ಸುಂದರ್ಬನ್ನಲ್ಲಿ ನಮಗೆ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಒಂದು ಪರಿಸರ ವ್ಯವಸ್ಥೆ ಕಂಡುಬರುತ್ತೆ. ಸೊ ಅದರ ನಂತರ ಅತಿ ಹೆಚ್ಚು ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಅನ್ನುವಂಥ ಕಂಡುಬರುವಂಥದ್ದು ಈ ಬೈತರ್ಕನಿಕಾ ನ್ಯಾಷನಲ್ ಪಾರ್ಕ್ ನಲ್ಲಿ. ಇದು ಕೂಡ ಏನಂತಂದ್ರೆ ಒಂದು ರಾಮ್ಸಾರ್ ತಾಯ್ನಾಮ್ ಆಗಿದೆ, ಅಂದ್ರೆ ವೆಟ್ಲ್ಯಾಂಡ್ ಆಗಿದೆ. ಸೊ ಮೈಕ್ರೋ ಆಲ್ಗೆ ಅಂತ ಬರುತ್ತೆ. ಏನಿದು ಮೈಕ್ರೋ ಆಲ್ಗೆ ಅಂತಂದ್ರೆ, ಸೊ ಇದರಲ್ಲಿ ಏನಂತಂದ್ರೆ ಹೆಚ್ಚಿನ ಒಂದು ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಓಕೆ, ಅಂದ್ರೆ ಇದು ಏನಂತಂದ್ರೆ ಒಂದು ಸಿಂಗಲ್ ಸೆಲ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್, ಅಂದ್ರೆ ಒಂದು ಏಕಕೋಶಿ ಅಂದ್ರೆ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಅಂತಂದ್ರೆ ತನ್ನ ಆಹಾರವನ್ನ ತಾನೇ ಏನು ಉತ್ಪಾದಿಸುವಂತ ಸಾಮರ್ಥ್ಯವನ್ನ ಹೊಂದಿರುವಂತ ಒಂದು ಪ್ರಭೇದ ಇದು ಮೈಕ್ರೋ ಆಲ್ಗೆ ಅಂತ. ಸೊ ಇದರ ಒಂದು ಮಹತ್ವವನ್ನ ನೋಡೋದಾದ್ರೆ, ಇದರಲ್ಲಿ ಈ ರೀತಿಯ ಒಂದು ಜೀವಿಗಳಲ್ಲಿ ನಮಗೆ ಹೆಚ್ಚಿನ ಒಂದು ಪೋಷಕಾಂಶಗಳು ಕೂಡ ಕಂಡುಬರುತ್ತೆ. ಹಾಗೆ ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತೆ, ಹಾಗೆ ಆಕ್ಸಿಜನ್ ಅನ್ನ ಉತ್ಪಾದನೆಯನ್ನ ಮಾಡುತ್ತೆ. ಅಂದ್ರೆ ಇದು ಒಂದು ರೀತಿಯ ಸಸ್ಯ ಇದ್ದ ಹಾಗೆ. ಸಸ್ಯಗಳು ಏನ್ ಮಾಡುತ್ತೆ ಇಲ್ಲಿ ನಮ್ಗೆ, ಸೊ ಈ ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಏನ್ ಮಾಡುತ್ತೆ ಇಲ್ಲಿ ಆಹಾರವನ್ನು ಉತ್ಪಾದನೆ ಮಾಡುತ್ತೆ. ಓಕೆ, ಅವುಗಳು ತಮ್ಮ ಆಹಾರ ಉತ್ಪಾದನೆಯ ಒಂದು ಸಂದರ್ಭದಲ್ಲಿ CO2 ಅನ್ನ ಬಳಸಿಕೊಳ್ಳುತ್ತೆ, ಹಾಗೆ ಇಲ್ಲಿ ಏನನ್ನ ಎಮಿಟ್ ಮಾಡುತ್ತೆ, ಆಕ್ಸಿಜನ್ ನ ಎಮಿಟ್ ಅನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಐಬೇರಿಯನ್ ಲಿಂಕ್ಸ್ ಅಂತ ಬರುತ್ತೆ. ಏನಿದು ಐಬೇರಿಯನ್ ಲಿಂಕ್ಸ್ ಅಂತಂದ್ರೆ, ಸೊ ಇತ್ತೀಚೆಗೆ ಏನಂತಂದ್ರೆ ಈ ಲಿಂಕ್ಸ್ ಅನ್ನುವಂಥ ಪ್ರಭೇದ ಏನಾಗಿದೆ ಅಂತಂದ್ರೆ ಎಂಡೇಂಜರ್ ಟು ವಲ್ನರೇಬಲ್ ಕ್ಯಾಟಗರಿಗೆ ಶಿಫ್ಟ್ ಆಗಿದೆ. ಓಕೆ, ಸೊ ಅಂದ್ರೆ ಎಂಡೇಂಜರ್ ಅಂತಂದ್ರೆ ಇದು ತುಂಬಾ ಏನಂತಂದ್ರೆ ಅಪಾಯ ಇರುತ್ತೆ. ಸೊ ಇವಾಗ ವಲ್ನರೇಬಲ್ ಅಂತಂದ್ರೆ ಇದು ಕಡಿಮೆ ಅಪಾಯಕ್ಕೆ ಇದೆ ಅಂತ ಹೇಳಿ. ಓಕೆ, ಅಂದ್ರೆ ಏನಾಗ್ತಾ ಇದೆ, ಇವುಗಳ ಪಾಪ್ಯುಲೇಷನ್ ಅಥವಾ ಈ ಒಂದು ಪ್ರಭೇದದ ಸಂತತಿಯ ಒಂದು ಸಂಖ್ಯೆಯಲ್ಲಿ ಏನಾಗ್ತಾ ಇದೆ, ಇಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಹೀಗಾಗಿ ಅದರ ಸ್ಟೇಟಸ್ ಅನ್ನುವಂಥದ್ದು IUCN ಸ್ಟೇಟಸ್ ನಲ್ಲಿ ಅದರ ಸ್ಟೇಟಸ್ ಇಲ್ಲಿ ಏನಾಗಿದೆ, ಇಂಪ್ರೂವ್ ಆಗಿದೆ, ಎಂಡೇಂಜರ್ ಟು ವಲ್ನರೇಬಲ್. ಎಸ್, ಸೊ ಇಲ್ಲಿ ಈ ಐಬೇರಿಯನ್ ಲಿಂಕ್ಸ್ ಅನ್ನುವಂಥದ್ದು ಏನಂತಂದ್ರೆ ಇದು ಒಂದು ಕ್ಯಾಟ್ ಸ್ಪೀಶೀಸ್. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ನೇಟಿವ್ ಟು ಐಬೇರಿಯನ್ ಪೆನಿನ್ಸುಲಾ ಇನ್ ಸೌತ್ ವೆಸ್ಟರ್ನ್ ಯುರೋಪ್ ನಲ್ಲಿ ಕಂಡು ಬರುತ್ತೆ.
ಎಸ್. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನೋಡೋದಾದ್ರೆ, ಸೊ ಇದು ಸೈಟ್ಸ್ ಅಡಿಯಲ್ಲಿ ನಮ್ಗೆ ಅಪೆಂಡಿಕ್ಸ್ 1 ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಪೆಂಚ್ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ಪೆಂಚ್ ಟೈಗರ್ ರಿಸರ್ವ್ ಅನ್ನುವಂಥದ್ದು ನಮ್ಗೆ ಸೊ ಅಕ್ರಾಸ್ ದ ಸ್ಟೇಟ್ಸ್ ಆಫ್ ಮಹಾರಾಷ್ಟ್ರ ಅಂಡ್ ಮಧ್ಯಪ್ರದೇಶ್ ನಲ್ಲಿ ಕಂಡು ಬರುತ್ತೆ. ಎಸ್. ಸೊ ಇದನ್ನ 1975ರಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡ್ತಾರೆ. 1992ರಲ್ಲಿ ಅದು ಒಂದು ಹುಲಿ ಸಂರಕ್ಷಣಾ ಧಾಮವಾಗಿ ಅದನ್ನ ಏನ್ ಮಾಡ್ಲಾಗುತ್ತೆ, ರೆಕಗ್ನೈಸ್ ಮಾಡ್ಲಾಗತ್ತೆ. ಸೊ ಇದರ ಬಗ್ಗೆ ನಮ್ಗೆ ಈ ಐನ್ ಇ ಅಕ್ಬಾರಿ ಅಂತ ಒಂದು ಗ್ರಂಥದಲ್ಲಿ ಕೂಡ ಸೊ ಈ ಒಂದು ಪಂಚ್ ಟೈಗರ್ ರಿಸರ್ವ್ ಅಂದ್ರೆ ಈ ಒಂದು ಪ್ರದೇಶದ ಬಗ್ಗೆ ಉಲ್ಲೇಖ ಇದೆ. ಹಾಗೆ ಸೊ ಇಲ್ಲಿ ರುಡಿಯಾರ್ಡ್ ಏನು ಕಿಪ್ಲಿಂಗ್ ಅವರ ಜಂಗಲ್ ಬುಕ್ ಅಂತ ಬರುತ್ತೆ. ಸೊ ಅದರಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಭುವನ್ ಪಂಚಾಯತ್ ಅಂಡ್ NDEM 5.0 ಅಂತ ಹೇಳಿ ಸೊ ಇವೆರಡು ಸ್ಕೀಮ್ಗಳು. ಓಕೆ, ಸೊ ಇದರ ಅಡಿಯಲ್ಲಿ ಏನಂತಂದ್ರೆ, ಇದರ ಇಂಪಾರ್ಟೆನ್ಸ್ ಏನಂತಂದ್ರೆ, ಇಲ್ಲಿ ನಿಮ್ಮ ಜಿಯೋಸ್ಪೇಷಿಯಲ್ ಡೇಟಾವನ್ನ ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ನೀಡಲಾಗುತ್ತೆ. ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನ ಸೊ ಈ ಒಂದು ಪೋರ್ಟಲ್ಗಳಲ್ಲಿ ನೀಡಲಾಗುತ್ತೆ. ಸೊ ನೆಕ್ಸ್ಟ್ ಹೀಟ್ ಡೋಮ್ ಅಂತ ಬರುತ್ತೆ. ಏನದು ಹೀಟ್ ಡೋಮ್ ಅಂತಂದ್ರೆ, ವಾತಾವರಣದ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಅತಿಯಾದ ಒತ್ತಡ ಅನ್ನುವಂಥದ್ದು ಇರುತ್ತೆ. ಓಕೆ, ಆ ಒಂದು ಪ್ರದೇಶವನ್ನ ನಾವು ಹೀಟ್ ಡೋಮ್ ಅಂತ ಕರಿತೀವಿ. ಸೊ ಇದಿಷ್ಟು ನಮಗೆ ಏನು ಜೂನ್ ತಿಂಗಳಲ್ಲಿ ಕವರ್ ಆಗಿರುವಂತ ಎನ್ವಿರಾನ್ಮೆಂಟ್ ಕುರಿತಾಗಿರುವಂತ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಿನ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಹಾಗೆ ಅನಿಸಿಕೆಗಳನ್ನ ಸೊ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.